ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಮಂಗಳವಾರ ಜೂನ್ 17ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು, ನೆಮ್ಮದಿ ಎಲ್ಲವನ್ನ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ವಿಶೇಷವಾಗಿ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು ನೂರುಕಾಲ ಹೀಗೆ ಜೊತೆಯಾಗಿ ಬಾಳೋ ಹಾಗೆ ಹಾರೈಸಲಿ ಹರಸಲಿ ಅಂತ ಕೇಳ್ಕೊಳ್ತೀನಿ. ಮಂಗಳವಾರ ಎಲ್ಲ ದೇವಿಯರ ವಾರ. ಸೊ ಆ ಎಲ್ಲ ದೇವಿಯರಿಗೆ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ರೆ ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮವನ್ನು ಮಳೆಯಿಂದ ಪ್ರಾರಂಭ ಮಾಡೋಣ ಅಂತ ಬಯಸ್ತಾ ಇದ್ದೀನಿ. ಮಳೆ ಅಂತಕ್ಕಂಥದ್ದು ನಮ್ಮ ದಾವಣಗೆರೆ ಜಿಲ್ಲೆಯನ್ನಂತೂ ಮಲೆನಾಡನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲೆಲ್ಲೂ ಮಳೆ 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 ಯಾವ ಮಟ್ಟದ ಮಳೆ ಬರ್ತಿದೆ ಅಂದರೆ ಇನ್ನು ಮಳೆಗಾಲ ಪ್ರಾರಂಭದಲ್ಲೇ ಸಾಕಪ್ಪ ಅನ್ನೋ ಮಟ್ಟಿಗೆ ಮಳೆ ಬರ್ತಾ ಇದೆ. ಅದು ಕೂಡ ಕಳೆದ 20 ವರ್ಷಗಳಲ್ಲಿಯೇ ದಾಖಲಾಗದೇ ಇರತಕ್ಕಂಥ ದಾಖಲೆಯೊಂದು ನಮ್ಮ ಭದ್ರಾ ಡ್ಯಾಮ್ನಲ್ಲಿ ದಾಖಲಾಗಿದೆ. ಏನಪ್ಪ ವಿಶೇಷ ಅಂದರೆ ಹೆಚ್ಚು ಕಡಿಮೆ 25-26 ಅಡಿಯಷ್ಟು ನೀರು ಹೆಚ್ಚು ಸಂಗ್ರಹ ಆಗಿದೆ. ಪ್ರತಿ ವರ್ಷ ವಾಡಿಕೆಗೆ ಏನು ಸಂಗ್ರಹ ಆಗ್ತಿತ್ತು ಅದಕ್ಕಿಂತ 26 ಅಡಿ ಅಷ್ಟು ಸಂಗ್ರಹ ಆಗಿದೆ. ನಿಮಗೆಲ್ಲ ಗೊತ್ತಿದೆ 186 ಅಡಿ ನಮ್ಮ ಗರಿಷ್ಠ ಮಟ್ಟ ಇರ್ತಕ್ಕಂಥದ್ದು ಭದ್ರಾ ಡ್ಯಾಮ್ದು. ಇನ್ನು ಕೇವಲ ಒಂದು 25 ಅಡಿಯಷ್ಟು ಮಾತ್ರ ಬಾಕಿ ಇದೆ ಅಂತ ಅನಿಸುತ್ತೆ. ಆ ಮಟ್ಟಿಗೆ ಭದ್ರಾ ಡ್ಯಾಮಿಗಾಗಲೇ ತುಂಬ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲ ರೈತರ ಪಾಲಿಗೆ ಅತ್ಯಂತ ಶುಭ ಸೂಚನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮುಂದಿನ 6-7 ತಿಂಗಳ ಕಾಲ ಅಥವಾ 2 ಅಥವಾ 3 ಬೆಳೆಗೂ ಕೂಡ ಸಮೃದ್ಧವಾಗಿ ನೀರು ಸಾಕಾಗತ್ತೆ ಅಂಥೇಳಿ ರೈತರು ಹೇಳ್ತಾ ಇದ್ರು. ಸೊ ಅಷ್ಟೊಂದು ಸುಭಿಷ್ಟವಾಗಿ ಈ ಬಾರಿ ಮಳೆ ಆಗ್ತಾ ಇದೆ. ಒಳ್ಳೆಯದು, ವರುಣದೇವನ ಕೃಪೆ ಆದಷ್ಟು ಎಷ್ಟು ಇದ್ದರೂ ಒಳ್ಳೆಯದೇ. ಆದರೆ ಅತಿಯಾದರೆ ಅಮೃತನೂ ವಿಷ ಅನ್ನೋ ಹಾಗೆ ಕೆಲವೊಂದು ಕಡೆ ಈಗಲೇ ಇನ್ನೂ ಮಳೆಗಾಲ ಪ್ರಾರಂಭ ಆಗಿದೆ, ಆದರೆ ಈಗಲೇ ಅತಿವೃಷ್ಟಿ ಅಂತಕ್ಕಂಥದ್ದು ಶುರುವಾಗ್ಬಿಟ್ಟಿದೆ. ಕೆಲವು ಕಡೆ ಬೆಳೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಟೊಮೊಟೊ ಹಣ್ಣು 40 ರೂಪಾಯಿ kg ಬರ್ತಾ ಇದೆ. 10 ರೂಪಾಯಿಗೂ ಕೂಡ ಯಾರು ಕೇಳ್ತಾ ಇರಲಿಲ್ಲ ಒಂದು 15-20 ದಿವಸದ ಮುಂಚೆ. ಈಗ 40 ರೂಪಾಯಿ kg. ಅದು ಸಣ್ಣದು, ದೊಡ್ಡದು ಬೇಕು, ಚೆನ್ನಾಗಿರೋ ಕ್ವಾಲಿಟಿದು ಬೇಕು ಅಂದರೆ 60-70 ರೂಪಾಯಿಗೆ ಹೋಗ್ತಾ ಇದೆ. ಸೊ ಇದು ಹಿಂಗೆ ಮುಂದೆ ಹೊರದ್ರೆ ಮಳೆ 100 ರೂಪಾಯಿ ಟೊಮೊಟೊ ಮುಟ್ಟಿದ್ರು ಕೂಡ ಆಶ್ಚರ್ಯ ಇಲ್ಲ. ಹೀಗೇ ತರಕಾರಿ ಬೆಲೆಗಳು ಆಬ್ವಿಯಸ್ಲಿ ಹೆಚ್ಚಾಗೇ ಆಗುತ್ತೆ. ಏಕೆಂದರೆ ಮಳೆ ನೀರಿಗೆ ತರಕಾರಿಗಳೆಲ್ಲ ಕೊಚ್ಚೋಗ್ಬಿಡ್ತು, ಬೆಳೆಗಳೆಲ್ಲ ಕೊಚ್ಚೋಗ್ಬಿಡ್ತು ಅಂದರೆ ಆಬ್ವಿಯಸ್ಲಿ ರೇಟ್ ಕೂಡ ಜಾಸ್ತಿ ಆಗೇ ಆಗುತ್ತೆ. ನೋಡೋಣ ಆ ವಿಚಾರಗಳೇನಿದೆ. ನಮ್ಮ ಬೆಂಗಳೂರಂತೂ ಕೂಡ ಹೆಚ್ಚು ಕಡಿಮೆ ಮಿನಿ ಸಮುದ್ರ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಎಲ್ಲ ಮರಗಳನ್ನು ಕಡಿದು ಏನು ಬೆಂದ ಕಾಳೂರು ಅಂದರೆ ಕಾಡಾಗಿರ್ತಕ್ಕಂಥ ಒಂದು ಊರನ್ನು ನಾವು ನಾಡು ಮಾಡಿದ್ದೀವಿ ಅಂದಮೇಲೆ ನೀರಾದರೂ ಹೋಗೋದು ಎಲ್ಲ ಹೋಗಬೇಕು ಅಲ್ವಾ. ಅದರಲ್ಲೂ ಕೇಳಿ ನಾವು ಏನೋ ಸ್ಮಾರ್ಟ್ ಸಿಟಿ ಅಥವಾ ಡೆವಲಪ್ಮೆಂಟ್ ಹೆಸರಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆಗಳನ್ನು ಹಾಕಿಬಿಟ್ಟಿದ್ವಿ. ಯಾವ ಮಟ್ಟಿಗಿನ ಕಾಂಕ್ರೀಟ್ ರಸ್ತೆಗಳು ಅಂದರೆ ಬಂದಿರತಕ್ಕಂಥ ಮಳೆ ನೀರು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥ ಒಂದು ವೈಜ್ಞಾನಿಕ ಸಿಸ್ಟಮೇ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ. ಹಾಗಾಗಿ ಬೆಂಗಳೂರಲ್ಲೇ ಬೋಟ್ನಲ್ಲಿ ಹೋಗ್ತಕ್ಕಂಥ ಒಂದು ಅವಕಾಶ ನಮ್ಮ ಬೆಂಗಳೂರಿನವರಿಗೆ ಅದೆಲ್ಲ ನೋಡೋದಕ್ಕೆ ತಮಾಷೆ ಅಂತ ಅನ್ಸಿದ್ರು ಕೂಡ ತುಂಬ ನೋವಾಗುತ್ತೆ. ಸಾಕಷ್ಟು ಜನ ತೊಂದರೆಗೆ ಒಳಗಾಗ್ತಾರೆ. ಎಷ್ಟೋ ಜನ ಕಳೆದ ಒಂದು ಮಳೆಯ ಇದರಲ್ಲಿ 1-2 ಜೀವನೂ ಕೂಡ ಹೋಗಿತ್ತು. ಅಷ್ಟೊಂದು ಆತಂಕಕಾರಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು. ಸೊ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆ ಈ ಬಾರಿಯೂ ಆಗಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ಲ. ಎನಿಹೌ ನೋಡೋಣ, ಒಳ್ಳೇದಾಗಲಿ, ಯಾರಿಗೂ ಕೂಡ ತೊಂದರೆ ಆಗದೆ ಇರಲಿ ಅಂತ ಕೇಳ್ಕೊಳ್ತಾ ಇಂದಿನಂತೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು. ದಯಮಾಡಿ ನಮ್ಮ ವಾಹಿನಿ ಕರೆ ಮಾಡುವಾಗ ಟಿವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4-5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬೇಡಿ. ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಉತ್ತರ ಹೇಳೋಕ್ಕಾಗಲ್ಲ ಅಂತ ಹೇಳಿ ಅವರು ಫೀಲ್ ಆಗೋದು ಬೇಡ ಅಲ್ವಾ. ಸೊ ಬೆಳಗ್ಗೆ ಸಾಕಷ್ಟು ಜನ ಸಾಕಷ್ಟು ಕೆಲಸಗಳ ಒತ್ತಡದಲ್ಲಿ ಇರ್ತೀರಿ, ನಮ್ಮ ಕಾರ್ಯಕ್ರಮವನ್ನು ನೋಡಲಿಕ್ಕಾಗಲ್ಲ ಅಥವಾ ನಮಗೆ ಕರೆ ಮಾಡೋಕ್ಕಾಗಲ್ಲ. ಅವ್ರಿಗೋಸ್ಕರ ವಿಶೇಷವಾಗಿ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಕಾರ್ಯಕ್ರಮವನ್ನು ಟೀ, ಕಾಫಿ, ಬಿಸಿ ಬಿಸಿ ಒಡೆ ಮೆಣಸಿಕಾಯಿ ಜೊತೆ ಎಂಜಾಯ್ ಮಾಡ್ಬೋದು. ಸೊ ಅಲ್ಲೂ ಕೂಡ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಯಾರಿಗೆ ಬೆಳಗ್ಗೆನೂ ಆಗೋದೇ ಇಲ್ಲ, ಸಾಯಂಕಾಲನೂ ಆಗೋದೇ ಇಲ್ಲ ಅನ್ನೋರಿಗೋಸ್ಕರ ವಿಶೇಷವಾಗಿ ಈ ಕಾರ್ಯಕ್ರಮ ನಮಸ್ತೆ ದೇವನಗಿರಿ ಇರತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನೀವು ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ನೋಡಿ ಆನಂದಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ, ನಿನ್ನೆ ನಾಡಿನ ದೊರೆ ಅಥವಾ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಮ್ಮ ದಾವಣಗೆರೆಗೆ ಕಾಲಿಟ್ಟಿದ್ದರು. ಶಾಮನೂರು ಶಿವಶಂಕರಪ್ಪನವರ 95ನೇ ಹುಟ್ಟುಹಬ್ಬಕ್ಕೆ ಸಾಕಷ್ಟು ಜನಪರ ಒಂದು ಕೆಲಸಗಳಿಗೆ ಒಂದು ಅಡಿಪಾಯವನ್ನು ಅಥವಾ ಅಡಿಗಲ್ಲನ್ನು ಹಾಕಿದ್ರು. ಮೊದಲಿಗೆ ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡ್ತಾ ಇನ್ನಷ್ಟು ವಿಚಾರಗಳನ್ನ ನೋಡೋಣ. ನಮಸ್ತೆ ದಾವಣಗೆರೆ.
ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ಇವತ್ತು ಈಟ್ ವೆಜಿಟಬಲ್ ಡೇ ಇದೆ ವಿಶೇಷವಾಗಿ. ಸರ್. ಸೊ ಎಲ್ಲರೂ ಕೂಡ ಸಸ್ಯಾಹಾರವನ್ನು ತಿನ್ನಿ ಅಂತ ಹೇಳ್ತಕ್ಕಂಥ ದಿವಸ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಸರ್, ಎಲ್ಲರೂ ಸಸ್ಯಾಹಾರ ತಿಂದ್ರೇನೆ ಒಳ್ಳೇದು. ನಾವಂತೂ ಸಸ್ಯಾಹಾರನೇ ಸರ್ ತಿನ್ನೋದು. ಓಕೆ ಓಕೆ, ಹಾ. ಆದ್ರೆ ಕೆಲವರು ಮತ್ತೆ ಶಕ್ತಿ ಬರ್ಲಿ ಅಂತ ಹೇಳ್ಬಿಟ್ಟು ನಾನ್ ವೆಜ್ ತಿಂತಾರೆ. ಒಟ್ ನಾವಂತೂ ತಿನ್ನೋದು ಸರ್, ನಾನ್ ವೆಜ್ ಅಷ್ಟು ಮಾತ್ರ ಹೇಳ್ಬೋದು. ಓಕೆ, ಏನು ಫ್ಯಾಮಿಲಿಲಿ ತಿನ್ನೋಲ್ವಾ ಅಥವಾ ನೀವು ಮಾತ್ರ ತಿನ್ನಲ್ವಾ, ಹೇಗೆ? ಇಲ್ಲ ಸರ್, ನಮ್ಮ ಫ್ಯಾಮಿಲಿಲಿ ಯಾರು ತಿನ್ನಲ್ಲ. ಓಕೆ ಓಕೆ, ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಥವಾ ನಿಮ್ದ್ರಲ್ಲಿ ತಿನ್ನೋ ಅಭ್ಯಾಸನೇ ಇಲ್ವಾ? ಇಲ್ಲ ಸರ್, ನಾವು ಹೆಣ್ಮಕ್ಳು ಯಾರು ತಿನ್ನಲ್ಲ, ಹೆಣ್ಮಕ್ಳು ತಿಂತಾರೆ ಸರ್. ಓಕೆ ಓಕೆ, ತೊಂದರೆ ಇಲ್ಲ. ಸೊ ನೀವು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಹಾಗಿದ್ರೆ, ಎಗ್ ಕೂಡ? ಇಲ್ಲ ಸರ್, ಇಲ್ಲ ಸರ್. ಓಕೆ, ಸೊ ತರಕಾರಿಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರುತ್ತೆ, ಸಾಕಷ್ಟು ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಆದರೂ ಕೂಡ ಕೆಲವೊಬ್ರು ನಾನ್ ವೆಜ್ ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಅದೇನೇ ಇರಲಿ, ಅವರವರ ವೈಯಕ್ತಿಕ. ಸೊ ತರಕಾರಿಗಳಲ್ಲಿ ನಿಮಗೆ ಇಷ್ಟ ಆಗಿರ್ತಕ್ಕಂಥ ತರಕಾರಿ ಯಾವುದಮ್ಮ? ಎಲ್ಲ ತರಕಾರಿನೂ ಇಷ್ಟನೇ ಸರ್ ನನಗೆ. ಓಕೆ, ಸೊ ಎಲ್ಲ ತರಕಾರಿನೂ ಇಷ್ಟ, ಎಲ್ಲ ತರಕಾರಿದು ಅಡುಗೆ ಮಾಡ್ತೀರಿ ಹಾಗಿದ್ರೆ? ಹೌದು ಸರ್, ಎಲ್ಲ ತರಕಾರಿದು ಅಡುಗೆ ಮಾಡ್ತೀವಿ. ಫೈನ್ ಫೈನ್ ಫೈನ್. ಓಕೆ, ತರಕಾರಿ ತಿನ್ನೋರು ಎಲ್ಲರೂ ಕೂಡ ದೀರ್ಘಕಾಲ ಬಾಳ್ತಾರೆ ಅಂತ ಒಂದು ವರದಿ ಕೂಡ ಇದೆ. ಯಾಕೆಂದರೆ ಈ ನಾನ್ ವೆಜ್ ಅನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಬರುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಈವನ್ ಫ್ಯಾಟಿ ಲಿವರ್ ಆಗಿರ್ಬೋದು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಗಳಾಗಿರ್ಬೋದು, ಸಾಕಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದೊಂದು ಮಾತು ಕೂಡ ಇದೆ. ಎಸ್, ಅದನ್ನ ಅವರವರ ಒಂದು ಅಭಿಪ್ರಾಯಕ್ಕೆ ಬಿಡ್ತಾ ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ, ಸೊ ಇವತ್ತಿನ ಮೊಟ್ಟ ಮೊದಲನೇ ಪ್ರಶ್ನೆ, ಸಂಕಷ್ಟಹರ ಉಪವಾಸ ವ್ರತ ಮಾಡುವಾಗ ಯಾವ ದೇವರನ್ನು ಪ್ರಧಾನವಾಗಿ ಪೂಜಿಸಲಾಗುತ್ತದೆ? ಗಣೇಶನ? ಆಪ್ಷನ್ಸ್ ಏನು ಹೇಳೋದೇ ಬೇಡ, ನೇರವಾಗಿ ಉತ್ತರನೇ ಹೇಳ್ಬಿಟ್ರಿ ಹಾಗಿದ್ರೆ. ಎಸ್, ಸೊ ಶೋರಾ ಗಣೇಶ? ಓಕೆ ಅಮ್ಮ, ಸರಿಯಾಗಿರ್ತಕ್ಕಂಥ ಉತ್ತರ ಸಂಕಷ್ಟಹರ ಚತುರ್ಥಿ ಅಂದರೆ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಚತುರ್ದಶಿ ಅಂತ ಹೇಳಿ. ಅದು ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂಥ ದಿವಸ ಆಗಿರೋದ್ರಿಂದ ಅವತ್ತು ಪ್ರಧಾನವಾಗಿ ನಾವು ವಿಘ್ನ ವಿನಾಶಕ ಅಥವಾ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಪೂಜೆ ಮಾಡ್ತಕ್ಕಂಥದ್ದು ಸಂಪ್ರದಾಯ. ಧನ್ಯವಾದಗಳಮ್ಮ, ಸರಿಯಾಗಿ ಉತ್ತರವನ್ನು ನೀಡಿದಿರಿ. ಹೇಳಿ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಯಾವುದೋ ದೇವಿ ಮೇಲೆ ಒಂದು ಭಕ್ತಿಗೀತೆ ಏನಾದ್ರು ಪ್ರಸ್ತುತಪಡಿಸ್ತೀರಾ? ದೇವಿ ಮೇಲ? ಖಂಡಿತ ಹೇಳಿಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹ ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಆಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿಸಿ, ಜ್ಞಾನದಾತೆ ನಮೋಸ್ತುತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಮತ್ತು ಶಾರದೆ ದೇವಿ ಮೇಲೆ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿಮ್ಮ, ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಮಾ. ಎಸ್ ವೀಕ್ಷಕರೇ, ಚಿನ್ನ ಕೊಳ್ತಕ್ಕಂಥವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಇದೆ. ಜಾಸ್ತಿ ಖುಷಿ ಆಗ್ಬಿಡಿ, ರೇಟ್ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ವಿಚಾರ ಏನು ಅಂದರೆ, ಚಿನ್ನ ಬೆಳ್ಳಿ ವರ್ತಕ ಸಂಘದ ಒಬ್ಬ ಮುಖ್ಯಸ್ಥರು ಹೇಳಿದ್ದಾರೆ, ಶರವಣನ್ ಅವರು ಹೇಳ್ತಿದ್ದಾರೆ, ಚಿನ್ನದ ದರ ಮುಂದಿನ 6 ತಿಂಗಳಲ್ಲಿ ಮತ್ತೆ 12,000ರಿಂದ 13,000ವರೆಗೂ ಕೂಡ ಹೆಚ್ಚಾಗ್ಬೋದು ಅಂಥೇಳಿ. ಅದೇನು ವಿಚಾರ ಅಂತ ನೋಡೋಣ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಹ್ಞೂನಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಏನ್ ತಿಂಡಿ ತಿಂದ್ರಿ? ಪಲಾವ್ ಮಾಡಿದ್ರಾ? ಓಕೆ ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ನಿಮಗೆ ಶುಭಾಶಯಗಳು ಸರ್, ಬಹಳ ದಿನಕ್ಕೆ ಬಂದ್ರಲ್ಲ. ಧನ್ಯವಾದಗಳಮ್ಮ. ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ವಿ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿನ್ನೆ ಫೋನ್ ಮಾಡಿದೆ, ಕರೆಕ್ಟ್ ಆಗ್ಲಿಲ್ಲ. ಮಾತಾಡೋಣ ಅಂತ ಇವತ್ತು
ಬಂತು ಅದಕ್ಕಾಗಿ ಮಾತಾಡ್ತೀನಿ. ಭಾಳ ಖುಷಿ ಆಯ್ತಮ್ಮ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೀನಿ. ಸೊ ಕೆಲಸದ ನಿಮಿತ್ತ 15 ದಿವಸ ನಾನು ಬರೋಕ್ಕಾಗಿರಲಿಲ್ಲ, ಹಾಗಾಗಿ ನನ್ನ ಕೋ ಆ್ಯಂಕರ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು. ಸೊ ಎಲ್ಲರೂ ಕೂಡ ಅವ್ರಿಗೂ ಸಪೋರ್ಟ್ ಮಾಡಿದಿರಿ, ಧನ್ಯವಾದಗಳು. ಹೇಳಿಮ್ಮ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಯಾರಿಗಿಲ್ಲ, ನಿಮ್ಗೆ ಶುಭಾಶಯಗಳು. ಓಕೆ ಓಕೆಮ್ಮ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಹೇಳಿ ಸರ್, ಓಮ್ಮ. ಕೇಳಲ್ಲ. ಓಕೆಮ್ಮ, ಓಕೆ. ಮನೇಲಿರ್ತಕ್ಕಂಥ ಎಲ್ಲ ಪುಟಾಣಿಗಳಿಗೂ ಹಾಯ್ ಹೇಳ್ತಾ ಇದ್ದೀನಿ. ಅದೇ ರೀತಿ ಶಾಲೆಗೆ ಹೋಗಿರ್ತಕ್ಕಂಥ ಎಲ್ಲ ಪುಟಾಣಿಗಳಿಗೂ ಕೂಡ ಹಾಯ್ ಹೇಳ್ತಾ ಇದ್ದೀನಿಮ್ಮ. ಹ್ಞೂ ಸರ್, ಒಮ್ಮೆ ಸಂಜೆ ನೋಡ್ತಾಳೆ. ಖಂಡಿತಮ್ಮ, ಖಂಡಿತ. ಮುಂದೆ ಬರಂತ ಬಹಳ ಖುಷಿ ಪಟ್ಲು ನಿನ್ನೆ. ಹೌದಮ್ಮ, ಓಕೆ. ಇವತ್ತು ಸಂಜೆ ಮತ್ತೆ ತೋರಿಸಿದ್ರೆ ಇನ್ನು ಖುಷಿ ಆಗ್ತಾವ. ಖಂಡಿತಮ್ಮ, ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಥ್ಯಾಂಕ್ ಯು. ನಮಸ್ಕಾರಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಆಗಲೇ ಹೇಳ್ತಾ ಇದ್ದೆ, ಸೊ ಎಲ್ಲರೂ ಚಿನ್ನದ ಬೆಲೆ ಇವತ್ತು ಕಡಿಮೆ ಆಗ್ಬೋದು, ನಾಳೆ ಕಡಿಮೆ ಆಗ್ಬೋದು ಅಂತ ಕಾಯ್ತಿದ್ದಾರೆ. ಸೊ ಹೆಚ್ಚು ಕಡಿಮೆ ಈಗಾಗಲೇ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ 1 ಲಕ್ಷ ಕ್ರಾಸ್ ಆಗಿದೆ ಅಂತಕ್ಕಂಥದ್ದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ. ಇದು ಇನ್ನೂ ಮುಂದುವರೆದು ಇನ್ನೂ 15ರಿಂದ 16 ಸಾವಿರ ಜಾಸ್ತಿ ಆಗ್ಬೋದು ಮುಂದಿನ 6 ತಿಂಗಳುಗಳಲ್ಲಿ ಅಂತಕ್ಕಂಥದ್ದು ಚಿನ್ನದ ಒಂದು ಮಾರುಕಟ್ಟೆ ಎಕ್ಸ್ಪರ್ಟ್ಸ್ಗಳ ಒಂದು ಅಭಿಪ್ರಾಯ. ಅದೇ ರೀತಿ ಶರವಣನವರು ಚಿನ್ನ ಬೆಳ್ಳಿ ಸಂಘದ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಾರೆ, ಅವರು ಕೂಡ ಹೇಳ್ತಿದ್ದಾರೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ಹೇಳಿ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಸರ್, ಪ್ರಮೋದ್ ಅಂತ. ಪ್ರಮೋದ್ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕು ದೊಡ್ಡಘಟ್ಟ. ದೊಡ್ಡಘಟ್ಟ, ಓಕೆ ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ಫ್ರೆಂಡ್ಸಿಗೆ ಹೇಳ್ಬೇಕು, ದಾವಣಗೆರೆ ಫ್ರೆಂಡ್ಸ್ಗೆ ಹೇಳ್ಬೇಕು. ಖಂಡಿತ ಖಂಡಿತ. ಅವ್ರ ಹೆಸರು ಹೇಳ್ಬಿಡಿ ಸರ್, ಕ್ವಿಕ್ ಆಗಿ. ಪ್ರದೀಪ್ MG, ಉಜ್ವಲ್, ರಮೇಶ್ ಅಂತ. ಓಕೆ, ಪ್ರದೀಪ್, ಉಜ್ವಲ್, ರಮೇಶ್ ಎಲ್ರಿಗೂ ಕೂಡ ಹಾರ್ದಿಕವಾಗಿ ಬೆಳಗಿನ ಶುಭೋದಯಗಳನ್ನ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸರ್, ಏನು ಮಾಡ್ತಿದ್ದೀರಿ ಅಂತ ಕೇಳ್ಬೋದಾ ತಾವು? ಡಿಗ್ರಿ ಮಾಡ್ತಿದ್ದೀವಿ ಸರ್. ಡಿಗ್ರಿ ಯಾವ ಡಿಗ್ರಿ ಮಾಡ್ತಾ ಇದ್ದೀರಿ? BA ಯೂನಿವರ್ಸಿಟಿ ದಾವಣಗೆರೆ. BA, ಓಕೆ, ದಾವಣಗೆರೆ ಯೂನಿವರ್ಸಿಟಿಯಲ್ಲಿ. ಹೌದು ಸರ್. ಓಕೆ, ಹೇಗಿದೆ ಸರ್ ಸ್ಟಡೀಸ್ ಎಲ್ಲ? ಚೆನ್ನಾಗಿದೆ ಸರ್, ಸೆಮ್ ಎಕ್ಸಾಮ್ ಇದೆ ನಾಳೆ. ಆಲ್ ದ ವೆರಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಏನಾಗಬೇಕು ಅಂತಿದ್ದೀರಿ ಮುಂದೆ? ಮುಂದೆ UPSC ಎಕ್ಸಾಮ್ ಬರ್ತು DC ಆಗ್ಬೇಕಂತೀರಿ. ವಾವ್, ಕಂಗ್ರ್ಯಾಚುಲೇಷನ್ ಸರ್, ಆ್ಯಂಡ್ ಹಾರ್ಟ್ಲಿ ವಿಶಸ್ನ ತಿಳಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಸೊ ಒಳ್ಳೇದಾಗಲಿ, ನಿಮ್ಮ ಕೆರಿಯರ್ ಚೆನ್ನಾಗಿರಲಿ, ಚೆನ್ನಾಗಿ ಓದಿ. ಇವಾಗಲೇ ಕಾಂಪಿಟೇಟಿವ್ ಬುಕ್ಸ್ಗಳನ್ನ ಎಲ್ಲ ಓದ್ತಾ ಒಂದಷ್ಟು ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಳಿ. ಲೇಟೆಸ್ಟ್ ಮಾರ್ಕೆಟ್ಸ್ ಬಗ್ಗೆ ಅಪ್ಡೇಟ್ ಇಟ್ಕೊಂಡಿರಿ, ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಒಂದೊಂದಷ್ಟು ನಾಲೆಜ್ ಇಟ್ಕೊಂಡಿರಿ. ಖಂಡಿತ ಅದೆಲ್ಲದು ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಕೇಳ್ಕೊಳ್ತಾ, ಸೊ ಹೇಗೂ ಪರೀಕ್ಷೆಗೆ ಹೋಗ್ತಿದ್ದೀರಿ, ನಾವೇ ಒಂದು ಅಡ್ವಾನ್ಸ್ ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ, ಅತ್ಯಂತ ವಿಸ್ತಾರವಾದ ಆಟದ ಮೈದಾನವನ್ನು ಹೊಂದಿರತಕ್ಕಂಥ ಕ್ರೀಡೆ ಯಾವುದು ಅಂತ. ಅಂದರೆ ಈ ಆಟಗಳಲ್ಲಿ ಸಾಕಷ್ಟು ಆಟಗಳಿದೆ ಅಲ್ವಾ? ಟೆನ್ನಿಸ್ ಇದೆ, ಬ್ಯಾಡ್ಮಿಂಟನ್ ಇದೆ, ಬಾಸ್ಕೆಟ್ಬಾಲ್ ಇದೆ, ಫುಟ್ಬಾಲ್ ಇದೆ. ಈ 4 ಆಟಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣ ಯಾವ ಆಟಕ್ಕೆ ಬೇಕಾಗತ್ತೆ ಅಂತ. ಅರ್ಥ ಆಯ್ತಾ ನನ್ನ ಪ್ರಶ್ನೆ, ಅಥವಾ ಇನ್ನೊಮ್ಮೆ ಹೇಳಲಾ? ಇನ್ನೊಂದ್ಸಲಿ ಹೇಳಿ ಸರ್. ನಾನು ಕೇಳ್ತಾ ಇದ್ದೀನಿ, 4 ಆಟದ ಹೆಸರು ಹೇಳ್ತಾ ಇದ್ದೀನಿ. ಟೆನ್ನಿಸ್, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಫುಟ್ಬಾಲ್. ಈ 4 ಆಟಗಳನ್ನು ಆಡಲಿಕ್ಕೆ, ಓಕೆ, ಈ 4 ಆಟಗಳಲ್ಲಿ ಯಾವ ಆಟ ಆಡಲಿಕ್ಕೆ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣ ಬೇಕು? ಎಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣ ಟೆನ್ನಿಸ್ಗಾ, ಬಾಸ್ಕೆಟ್ಬಾಲ್ಗಾ, ಅಥವಾ ಬ್ಯಾಡ್ಮಿಂಟನ್ಗಾ, ಅಥವಾ ಫುಟ್ಬಾಲ್ಗಾ? ಫುಟ್ಬಾಲ್. ಫುಟ್ಬಾಲಾ? ನಿಮಗೆ ಯಾವ ಆಟ ತುಂಬ ಇಷ್ಟ ಸರ್? ಫುಟ್ಬಾಲೇ ಸರ್, ಫುಟ್ಬಾಲ್ ಆಗಿ ಆಡ್ತಿದ್ವಿ ನಾವು. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಫುಟ್ಬಾಲ್ ಸರಿಯಾಗಿರ್ತಕ್ಕಂಥ ಉತ್ತರ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ, ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ತಗೊಳ್ಳಿ ಸರ್. ಓಕೆ ಓಕೆ ಸರ್. ಓಕೆ ಸರ್, ಒಳ್ಳೆಯದಾಗಲಿ. ನಮಸ್ತೆ. ಎಸ್ ವೀಕ್ಷಕರೇ, ದಯಮಾಡಿ ಕರೆ ಮಾಡುವಾಗ ಕಾರ್ಯಕ್ರಮಕ್ಕೆ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, TVಯಲ್ಲಿನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಇಲ್ಲಾಂದರೆ ನೀವೇನು ಮಾತಾಡ್ತಿದ್ರಿ ಅನ್ನೋದು ನಮಗೆ ಕೇಳಿಸೋಲ್ಲ. ಸೊ ಹಾಗಾಗಿ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು. ಬಿಸಿಬೇಳೆ ಬಾತ್ ಮಾಡಿದ್ದೀವಿ ಸರ್. ಬಿಸಿಬೇಳೆ ಬಾತಾ? ಸೂಪರ್. ಹ್ಞೂ ಸರ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ಇವತ್ತು ವಿಶೇಷವಾಗಿ ಈಟ್ ಗ್ರೀನ್ ವೆಜಿಟೇಬಲ್ ಡೇ ಇದೆ.
ಅಂದ್ರೆ ಸಂಪೂರ್ಣವಾಗಿ ಹಸಿರು ಸಸ್ಯಾಹಾರವನ್ನೇ ಸೇವಿಸಿ ಅಂತಕ್ಕಂಥ ದಿವಸ. ಹ್ಞೂ ಸರ್. ಸೊ ಏನಾದರೂ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ ಮಾಂಸಾಹಾರಿಗಳಿಗೆ? ತರಕಾರಿ ಇದೆ ಸರ್. ಏನಂದ್ರಿ? ತರಕಾರಿ ಇದೆ ಸರ್. ಹೌದು, ಇವತ್ತು ಸಂಪೂರ್ಣವಾಗಿ ಸಸ್ಯಾಹಾರವನ್ನೇ ಸೇವಿಸಿ ಅಂತ ಹೇಳ್ತಕ್ಕಂಥ ದಿವಸ. ಹ್ಞೂ ಸರ್, ಹ್ಞೂ ಸರ್, ಹ್ಞೂ ಸರ್, ಗೊತ್ತಾಯ್ತು. ಹಾಂ. ಓಕೆ, ಸೊ ಏನಾದರೂ ಒಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ? ಹ್ಞೂ ಸರ್, ಹೇಳ್ತೀವಿ ಸರ್. ಹಸಿ ತರಕಾರಿ ಅದನ್ನ ಹಾಗೇನೆ ನಾವು ತೊಳೆದ್ಬಿಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ ಸರ್. ಆಮೇಲೆ ಸೊಪ್ಪು ಅದನ್ನ ಸ್ವಲ್ಪ ಬೇಯಿಸ್ಬಿಟ್ಟು ಅದನ್ನು ಸೇವನೆ ಮಾಡೋದ್ರಿಂದ ಅದನ್ನು ಒಳ್ಳೇದು ಅಂತ ಹೇಳ್ತೀವಿ ಸರ್. ಹಸಿ ತರಕಾರಿ ಆಗ್ಲಿ ಸೊಪ್ಪು ಆಗ್ಲಿ ಎಲ್ಲದು ಆರೋಗ್ಯಕ್ಕೆ ಒಳ್ಳೇದು ಅಂತಂದು ನಾವು ಹೇಳ್ತೀವಿ ಸರ್. ನಿಜ ನಿಜ. ಸೊ ಎಷ್ಟು ನಾವು ತರಕಾರಿ ಅದನ್ನ ತಿಂತೀವೋ ಅಷ್ಟು ಆರೋಗ್ಯಕ್ಕೆ ಎಲ್ಲ ಒಂದು ಪೌಷ್ಟಿಕಾಂಶಗಳು ನಮಗೆ ಸಿಗ್ತವೆ ಅಂತಂದು ನಾವು ಹೇಳ್ತೀವಿ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಮೆಸೇಜನ್ನು ಕೊಟ್ರಿ. ಎಸ್, ಆಫ್ಕೋರ್ಸ್ ಕೆಲವೊಂದು ತರಕಾರಿಗಳನ್ನು ಹಸಿಯಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಒಳ್ಳೆಯದು. ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಈರುಳ್ಳಿ, ಈ ಮೂಲಂಗಿ ಸೊಪ್ಪು, ಹೌದು. ಸೊ ಇವೆಲ್ಲವೂ ಕೂಡ ಹಸಿರಾಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ನ್ಯೂಟ್ರಿಷನ್ಸ್ ಸಿಗುತ್ತೆ, ಸಾಕಷ್ಟು ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲದೂ ಕೂಡ ಹೇರಳವಾಗಿ ಸಿಗುತ್ತೆ. ಇದನ್ನ ಸಲಾಡ್ ಆಗಿ ಕೂಡ ಬಳಸ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಡಿಸೈನ್ ಕಟ್ ಮಾಡಿಬಿಟ್ಟು ಆ ಒಂದು ಕೂಡ ಒಂದು ಪ್ಲೇಟಿಗೆ 150-200 ರೂಪಾಯಿ ಫ್ರೆಶ್ ಸಲಾಡ್ಗೆ ಅಂತ ಚಾರ್ಜ್ ಮಾಡ್ತಾರೆ. ಹೌದು ಸರ್, ಹೌದು. ಎಸ್, ನಿಮ್ಗೆ ತುಂಬಾ ಇಷ್ಟ ಆಗ್ತಕ್ಕಂಥ ತರಕಾರಿ ಯಾವುದಮ್ಮ? ನಮಗೆ ಇಷ್ಟವಾದ ತರಕಾರಿ ಮೂಲಂಗಿ, ಸೌತೆಕಾಯಿ ಸರ್, ಬೆಂಡೆಕಾಯಿ. ಮೂಲಂಗಿ, ಸೌತೆಕಾಯಿ, ಬೆಂಡೆಕಾಯಿ. ಓಕೆ, ಸೊ ಅದರಲ್ಲಿ ಯಾವ್ಯಾವ ರೀತಿ ಅಡುಗೆಗಳನ್ನ ಮಾಡ್ತೀರಿ ಅಂತ ಹೇಳ್ಬೋದಾ? ಹ್ಞೂ ಸರ್, ಹೇಳ್ಬೋದು ಸರ್. ಹೇಳಿ ಹೇಳಿ. ಮೂಲಂಗಿ ಆದ್ರೆ ರೊಟ್ಟಿ ಚಪಾತಿಗಳಿಗೆ ಹಾಗೇನೆ ನಾವು ಹಸಿ ತರಕಾರಿ ತಿನ್ಬೋದು ಸರ್. ಬೆಂಡೆಕಾಯಿನೂ ತಿನ್ಬೋದು. ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೋಬಹುದು, ಚಟ್ನಿ ಮಾಡ್ಬೋದು, ಸಾಂಬಾರ್ ಮಾಡ್ಬೋದು, ಪಲ್ಯ ಮಾಡ್ಬೋದು. ಎಲ್ಲದೂ ಅದು ಯೂಸ್ ಆಗುತ್ತೆ ಸರ್. ಸೌತೆಕಾಯಿನೂ ಹಾಗೇನೆ ತಿನ್ಬೋದು. ಆಮೇಲೆ ಅದನ್ನು ಪಲ್ಯ, ಆಮೇಲೆ ಮೊಸರು ಬಜ್ಜಿ ಅದೆಲ್ಲ ಮಾಡ್ಕೋಬಹುದು ಸರ್. ಖಂಡಿತ ಖಂಡಿತ. ತರಕಾರಿಗಳಲ್ಲಿ ನಮ್ಮ ಸರ್ವ ರೋಗಗಳನ್ನ ವಾಸಿ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಬೆಂಡೆಕಾಯಿ ಇದೆಲ್ಲ ಸರ್, ಅದು ಮೆಮೊರಿ ಪವರ್ ಹೆಚ್ಚುತ್ತೆ ಸರ್. ಅದು ಖಂಡಿತ ಖಂಡಿತ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನ ಕೂಡ ಅದು ಕಡಿಮೆ ಮಾಡುತ್ತೆ. ಯಾರಿಗೆಲ್ಲ ಹೈ ಶುಗರ್ ಲೆವೆಲ್ ಇರುತ್ತಲ್ವಾ, ಸೊ ರಾತ್ರಿ ಬೆಂಡೆಕಾಯಿನ ನೆನೆಸಿಟ್ಬಿಟ್ಟು ಬೆಳಗ್ಗೆ ಆ ನೀರನ್ನ ಕುಡಿದ್ರೆ ಸಾಕು, ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಅದರಿಂದ ಪ್ರಯೋಜನ ಆಗತ್ತೆ. ಹೌದು ಸರ್, ಹೌದು. ಎಸ್ ಸರ್, ಥ್ಯಾಂಕ್ ಯು ಮಾ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ ಹಾಗಿದ್ರೆ? ಹೇಳಿ ಸರ್. ಓಕೆ, ಭಾರತದ ಸಂವಿಧಾನದ ಪ್ರಕಾರ ಇವುಗಳನ್ನು ಯಾವುದು ಮೂಲಭೂತ ಹಕ್ಕುಗಳಿಗೆ ಸೇರಿಸಿಲ್ಲ ಅಂತ? ಓಕೆನಾ? ಆಪ್ಷನ್ಸ್ ಬಂದ್ಬಿಟ್ಟು ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಸಮಾನತೆ, ಆಸ್ತಿ. ಸ್ವಾತಂತ್ರ್ಯ ಸರ್. ಸ್ವಾತಂತ್ರ್ಯನಾ? ಎಸ್, ಇರ್ಲಿ. ಸರಿ ಉತ್ತರ ಏನು ಅಂತ ಹೇಳಿ ಆನಂತರದಲ್ಲಿ ನಾನೇ ಹೇಳ್ತೀನಿ. ಹೇಳಿಮ್ಮ, ಇವತ್ತು ವಿಶೇಷವಾಗಿ ಮಂಗಳವಾರ ಆಗಿದ್ದರಿಂದ ಯಾವ್ದಾದ್ರು ದೇವಿಯ ಗೀತೆಯನ್ನು ಪ್ರಸ್ತುತಪಡಿಸ್ತೀರಾ? ಹೇಳ್ತೀವಿ ಸರ್, ಹೇಳ್ತೀವಿ. ಖಂಡಿತ ಹೇಳಿಮ್ಮ. ಅವರು ಚೆನ್ನಾಗಿ ತುಂಬಾನೇ ಪ್ರೋಗ್ರಾಮ್ ನಡ್ಸ್ಕೊಡ್ತಿದ್ರು ಸರ್ ಮೇಡಮ್. ಹೌದು ಹೌದು. ಎಲ್ಲ ನಮಗೆಲ್ಲಾನು ಖುಷಿ ಆಗ್ತಿತ್ತು ಸರ್. ಅದು ಕ್ವಶನ್ ಉತ್ತರ ಹೌದಾಗಿದ್ರು ಕೂಡ ಅಲ್ಲ ನೋಡಿ ಬೇರೆ ಇರ್ಬೋದು ನೋಡಿ ಅಂತ ಹೇಳ್ತಿದ್ರು. ಆಮೇಲೆ ಇಲ್ಲ ಮೇಡಮ್ ಅದೇ ನಿನ್ನೆಲೆ ನಾವ್ ನಿಮ್ಗೆ ಜೋಕ್ ಮಾಡಕ್ಕಾಗಿನೇ ಹೇಳ್ತಿದ್ವಿ ಅಂತ ಹೇಳ್ತಿದ್ರು ಸರ್, ನಿಮ್ ತರನೇ. ಎಸ್ ಎಸ್ ಮಾ, ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ತಿದ್ರು ಸರ್ ಅವ್ರನ್ನ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದ ಅವ್ರಿಗೂ ಕೂಡ ಸಿಕ್ಕಿರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಹೌದು ಸರ್. ಥ್ಯಾಂಕ್ ಯು ಮಾ. ಹೇಳಿ ಮಾ, ಯಾವ ಒಂದು ಗೀತೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀರಿ? ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ಶಾರದಮ್ಮ, ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ಶಾರದಮ್ಮ, ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ,
ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಆಡುವಾಸೆ ಬಂದಿತಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಆಡುವಾಸೆ ಬಂದಿತಮ್ಮ. ರತ್ನದಂತ ಮಾತುಗಳನ್ನೇ ಆಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ರತ್ನದಂತ ಮಾತುಗಳನ್ನೇ ಆಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳನಮ್ಮ, ನಿನ್ನ ವೀಣೆ ತಂತೆ ಮಾಡಿ ನುಡಿಸು ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳನಮ್ಮ, ನಿನ್ನ ವೀಣೆ ತಂತೆ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಆಯ್ತು ಸರ್. ಧನ್ಯವಾದಗಳು. ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ. ಖಂಡಿತವಾಗ್ಲೂ ಶಾರದಾದೇವಿ ಮೇಲೆ ಅದ್ಭುತವಾಗಿರ್ತಕ್ಕಂಥ ಸಾಲುಗಳು. ಆ ರಚನೆಕಾರರಿಗೆ ನಮ್ಮ ಕೋಟಿ ಕೋಟಿ ನಮನೆಗಳನ್ನು ಸಲ್ಲಿಸೋಣಮ್ಮ. ಹೀಗೆ ಕರೆ ಮಾಡ್ತಾರೆ. ಒಳ್ಳೇದಾಗಲಿ ಅಮ್ಮ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಮುಂದಿನ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆನ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಭಾರತದ ಸಂವಿಧಾನದ ಪ್ರಕಾರ ಇವುಗಳಲ್ಲಿ ಯಾವುದನ್ನು ಮೂಲಭೂತ ಹಕ್ಕುಗಳಿಗೆ ಸೇರಿಸಿಲ್ಲ ಅಂತಕ್ಕಂಥದ್ದು. 4 ಆಪ್ಷನ್ಸನ್ನು ಕೊಡ್ತೀನಿ. ಮೊದಲನೇದಾಗಿ ಸ್ವಾತಂತ್ರ್ಯ, ಎರಡನೇದು ಧಾರ್ಮಿಕ ಸ್ವಾತಂತ್ರ್ಯ, ಮೂರನೇದು ಸಮಾನತೆ, ನಾಲ್ಕನೇದು ಆಸ್ತಿ. ಯಾವ ಒಂದು ಇದರಲ್ಲಿ ಯಾವುದು ಸೇರಿಲ್ಲ ಅಂಥೇಳಿ ನೋಡೋಣ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಅಮ್ಮ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಅಮ್ಮ ಫೋನ್ ಕಟ್ಟಾಗ್ಬಿಡತ್ತೆ ಇವಾಗ. ಕ್ಷಮೆ ಇರಲಿ, ಏನೂ ಕೇಳಿಸ್ತಾ ಇಲ್ಲ, ಹಾಗಾಗಿ ಅನಿವಾರ್ಯವಾಗಿ ಫೋನನ್ನು ಕಟ್ ಮಾಡಬೇಕಾಯಿತು. ಸೊ ದಯವಿಟ್ಟು ಕರೆ ಮಾಡುವಾಗ ಟಿ ವಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಸೊ ಯಾರೆಲ್ಲ ಚಿನ್ನವನ್ನು ಅನಿವಾರ್ಯವಾಗಿ ಕೊಳ್ಳೇಬೇಕಿದೆ ಅವರು ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಸಲಹೆ. ಸೊ ಮುಂದೆ ರೇಟ್ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು, ಬಲ್ಲವರು ಯಾರು. ಆದರೆ ತಜ್ಞರ ಪ್ರಕಾರ 15,000 to 16,000 ರೂಪಾಯಿ ಮುಂದಿನ 6 ತಿಂಗಳಲ್ಲಿ ಹೆಚ್ಚಾಗತ್ತೆ ಅಂತ ಹೇಳ್ತಿದ್ದಾರೆ. ಏನಿಹೋ ನೋಡೋಣ ಏನೇನಾಗತ್ತೆ ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಅಮ್ಮ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಬೇಕಮ್ಮ, ಇಲ್ಲಾಂದ್ರೆ ಫೋನ್ ಕಟ್ ಆಗತ್ತೆ. ನನಗೆ ನಿಮ್ಮ ಧ್ವನಿಗಿಂತ ಟಿವಿಲಿ ಬರ್ತಾ ಇರೋ ಧ್ವನಿನೇ ಜಾಸ್ತಿ ಕೇಳ್ತೀನಿ. ನೀವು ಟಿವಿಯಿಂದ ದೂರ ಬಂದ್ಬಿಡಿಮ್ಮ ಒಂಚೂರು. ಹೇಳಿಮ್ಮ ಹೇಳಿ. ನಮಸ್ತೆ ಸರ್, ಬರ್ರಿ ನಮ್ಮೂರಾಗ ಹಸುಮರಿ ಹಬ್ಬ ಇದ್ದೀವತ್ತು. ಹೌದಮ್ಮ, ಆಗ್ಲಿಮ್ಮ. ಯಾವ ಊರಮ್ಮ? ದಾವಣಗೆರೆ ತಾಲೂಕು ಕೋಲ್ಕುಂಟೆ. ದಾವಣಗೆರೆ ತಾಲೂಕು ಕೋಲ್ಕುಂಟೆ. ಓಕೆ. ಎಷ್ಟು ವರ್ಷಕ್ಕೊಮ್ಮೆ ಆಗೋ ಹಬ್ಬನಾ ಇದು? ಏನ್ ಸರ್? ಪ್ರತಿ ವರ್ಷ ನಡೆಯೋ ಹಬ್ಬನಾ? ಪ್ರತಿ ವರ್ಷ ನಡೀತದೆ ಸರ್. ಓಕೆ ಓಕೆ. ಯಾವ ಹಬ್ಬ ಅಂದ್ರಿ? ಹಸುಮರಿ ಹಬ್ಬ ಅಂತ. ಹಸುರು ಮಾರಿ ಹಬ್ಬ ಅಂತನಾ? ಏನಿದ್ರಿ ವಿಶೇಷತೆ? ಹಬ್ಬ. ಓಕೆ. ಏನ ಆ ಹಬ್ಬದ ವಿಶೇಷತೆ ಏನು ಅಂತ ಹೇಳ್ಬೋದಾ? ಹಾ ಕೇಳಿ ಸರ್. ಇದ ನಾವೇ ಇದಗ ಚೌಡಮ್ಗೆಲ್ಲ ಕುರಿಗಳೆಲ್ಲ ಬಿಟ್ಟು ಕಡ್ದು ಮಾಡ್ತಾ ಇದಾರ. ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ ಅಮ್ಮ. ಸೊ ನಾಡಿನ ಜನರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ ನಮ್ಮ ಪರವಾಗಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಶುಭಾಶಯ ಏನಿಲ್ಲ, ಒಂದು ಹಾಡು ಹೇಳ್ತದೆ ಸರ್. ಆಯ್ತಮ್ಮ ಹೇಳಿ. ಸುತ್ತಗಲ್ಲಿನ ಮೇಲೆ ಹಿಟ್ಟಂಗೆ ಹೈದಾನೆ, ಬಟ್ಟೆನೆ ನಾಮದ ಹಣವಣ್ಣಾನೆ,
ಕೊಟ್ಟೇನೆ ನಾಮದ ಹನುಮನ್ನನೇ ಜಯ ಮಂಗಲೋ ನಿತ್ಯ ಶುಭ ಮಂಗಲೇ ಜಯ ಮಂಗಲೋ ನಿತ್ಯ ಶುಭ ಮಂಗಲೇ ಅಲ್ಲಿ ಇಲ್ಲಿಯು ಸರಿ ಗೆಲ್ಲಿರು ಮಂಡಲಕಾರಿ ಅಲ್ಲಿ ಇಲ್ಲಿಯು ಸರಿ ಗೆಲ್ಲಿರು ಮಂಡಲಕಾರಿ ಅಲ್ಲೋಗಿ ಹಣವನ್ನ ಹರಗಿದ್ದಾನೆ ಜಯಮಂಗಲೋ ನಿತ್ಯ ಶುಭ ಮಂಗಲೇ ಜಯಮಂಗಲೋ ನಿತ್ಯ ಶುಭ ಮಂಗಲೇ ಕಾಶಿ ಹುಡುವನೋ ಗಂಧ ಮೀಸಿ ತಿರುವನೋ ಗಂಧ ಕಾಶಿ ಹುಡುವನೋ ಗಂಧ ಮೀಸಿ ತಿರುವನೋ ಗಂಧ ದೇಶವರಿಗೆ ಗಂಧ ಹನುಮನ್ನನೇ ಜಯಮಂಗಲೋ ನಿತ್ಯ ಶುಭ ಮಂಗಲೇ ಜಯಮಂಗಲೋ ನಿತ್ಯ ಶುಭ ಮಂಗಲೇ ದೇವಲೋಕದರು ದೇವಿಂದ್ರ ಸತ್ತವರು ದೇವಲೋಕದರು ದೇವಿಂದ್ರ ಸತ್ತವರು ಸಾಲ ಮುತ್ತೈದರು ಸೆರಗೊದ್ದಿ ಬೇಡುವಾಗ ಹಕ್ಕನಾಗಮ್ಮ ಚಿಕ್ಕ ಚೆನ್ನಮಕ್ಕಮ್ಮ ನೆಡಿವಾಗ ನುಡಿವಾಗ ಗುಡಲು ಸಿರಲು ಗದ್ದಲಿಸುವಾಗ ಬ್ರಹ್ಮದೇವರ ಬಂದು ಬ್ರಹ್ಮಗಂಟಾಕಿ ಬ್ರಹ್ಮದೇವರ ಬಂದು ಬ್ರಹ್ಮಗಂಟಾಕಿ ಜಡಿಮೂರ್ತಿ ಬಂದು ಲಗ್ನ ಪತ್ರವ ಬಳಸಿ ಮೂರ್ತಿ ಬಂದು ಲಗ್ನ ಪತ್ರವ ಬಳಸಿ ಜಯಮಂಗಲವ ನಿತ್ಯ ಶುಭ ಮಂಗಲೇ ಮುಕ್ಕನ್ನೇಶ್ವರ ಬಂದು ಮಕ್ಕಳ ಫಲವ ಕೊಟ್ಟು ಮುಕ್ಕನ್ನೇಶ್ವರ ಬಂದು ಮಕ್ಕಳ ಫಲ ಕೊಟ್ಟು ಜಯಮಂಗಲವ ನಿತ್ಯ ಶುಭ ಮಂಗಲೇ ಜಯಮಂಗಲವ ನಿತ್ಯ ಶುಭ ಮಂಗಲೇ ಸರಿ ತಡ ಸಾಕು ಒಳ್ಳೇದಾಗ್ಲಿ ಅಮ್ಮ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಹೀಗೆ ಕರೆ ಮಾಡ್ತಾರೆ ಅಮ್ಮ. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಬೆಂಗಳೂರಿನವ್ರಿಗಂತೂ ಈ ಒಂದು ಓಲಾ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಅಥವಾ ಇನ್ನು ಇತರೆ ಊಬರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಜನರ ಜೀವನಾಡಿಯಾಗಿ ಬರ್ತೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಆ ವಿಚಾರದ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಕರೆ ಕಟ್ಟಾಯಿತು. ಎಸ್, ಅದೇ ರೀತಿಯ ಒಂದು ರ್ಯಾಪಿಡೋ ಅಂತಕ್ಕಂಥದ್ದು ನಮ್ಮ ದಾವಣಗೆರೆಯಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಇದು ಸಂಪೂರ್ಣವಾಗಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸೋದ್ರಿಂದ ಸಂಪೂರ್ಣವಾಗಿ ತಕ್ಷಣವೇ ನಿಲ್ಲಿಸಬೇಕು ಅಂಥೇಳಿ ಏನು ಚಾಲಕರ ಒಂದು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಜರ ಕುಮಾರ್ ಅವರು ತಿಳಿಸಿದ್ದಾರೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಚೆನ್ನಾಗಿದ್ದೀನಮ್ಮ. ಟಿವಿ ಸೌಂಡ್ ಪೂರ್ತಿ ಕಡಿಮೆ ಮಾಡಬೇಕಮ್ಮ. ಹೌದು ಸರ್, ಮಾಡಿದ್ದೀವಿ ಸರ್. ಓಕೆ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದು? ಸರ್, ನಾವು ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ ದೇವರಹಳ್ಳಿ ಅನ್ನೋ ಊರಿಂದ ಮಾಡ್ತಿದ್ದೀವಿ ಸರ್. ದೇವರಹಳ್ಳಿ? ಹೌದು ಸರ್, ದೇವರಹಳ್ಳಿ. ದೇವರಹಳ್ಳಿ ಗೊತ್ತುಮ್ಮ, ಕೇಳಿದ್ದೀನಿ, ಬಂದಿದ್ದೀನಿ ಕೂಡ. ಹೌದಾ ಸರ್? ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹೌದು ಸರ್, ನಮ್ಮ ಅಣ್ಣನ ಮಗಂದು ಬರ್ತಡೇ ಇದೆ. ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋಟಿ. ಅವ್ರ ಹೆಸರು ಕೋಟಿ ಅಂತನಾ? ಹೌದು ಸರ್. ಓಕೆ, ಕೋಟಿಗೆ ಒಡೆಯನೇ ಆಗಿರಲಿ ನಿಮ್ಮ ಕೋಟಿಯವರು. ನಮ್ಮ ಕಡೆಯಿಂದನೂ ಕೂಡ ಕೋಟಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿಮ್ಮ. ಥ್ಯಾಂಕ್ ಯು ಸರ್. ಹೇಳಿಮ್ಮ, ಮತ್ತೆ ಯಾರಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಅವನೊಬ್ಬಂದೇ ಸರ್ ಬರ್ತಡೇ ಇರೋದು, ಯಾರಿಗೂ ಇಲ್ಲ. ಓಕೆ ಓಕೆ. ನಿಮ್ಮೂರಲ್ಲಿ ಮಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಹೌದು ಸರ್, ತುಂಬಾ ಮಳೆ ಬರ್ತಿದೆ ಸರ್. ಸೊ ಖುಷಿಯಾಗಿದ್ದೀರಿ ಹಾಗಿದ್ರೆ? ಒಳ್ಳೆ ಮಳೆ ಬರ್ತಾ ಇದೆ. ಹೌದು ಸರ್, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಅಲ್ಲಿ ದಾವಣಗೆರೆಗೆಲ್ಲ ಬರ್ತಿದ್ಯಾ ಸರ್? ಹೌದಮ್ಮ, ಖಂಡಿತವಾಗ್ಲೂ ಬರ್ತಾ ಇದೆ. ಏನ್ ಹಾಕಿದ್ದೀರಿ ಸರಿ ಹೊಲದಲ್ಲಿ? ಜೋಳ ಹಾಕಿದೀವಿ ಸರ್. ಜೋಳ. ಸೊ ಈ ಇಷ್ಟೊಂದು ಮಳೆ ಬಂದ್ರೆ ಜೋಳ ಕೊಡ್ತಾ ಬೀಳಲ್ವಾ? ಸ್ವಲ್ಪ ಆಗುತ್ತೆ, ಗೊಬ್ಬರ ಅದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗುತ್ತೆ. ಚೆನ್ನಾಗತ್ತಲ್ವಾ? ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತೀರಿಮ್ಮ. ಓಕೆ ಸರ್, ಥ್ಯಾಂಕ್ ಯು. ಓಕೆಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ತಕ್ಷಣವೇ ರ್ಯಾಪಿಡೋ ದಾವಣಗೆರೆಯಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದೆ ಅದನ್ನು ನಿಲ್ಲಿಸಬೇಕು, ಅದು ಅನಧಿಕೃತವಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಚಾಲಕರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ PB ಅಂಜು ಕುಮಾರ್ ಅವರು ತಿಳಿಸಿದ್ದಾರೆ. ಸೊ ಒಂದು ವೇಳೆ ಅನಧಿಕೃತವಾಗಿ ನಡೀತಾ ಇದ್ದರೆ ಅದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದಕ್ಕೆ ಕಾನೂನು ಪ್ರಕಾರವಾಗಿ ಅದು ನಡೀತಿಲ್ಲ ಅಂದರೆ ನಿಲ್ಲಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೂ ಕೂಡ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಎಷ್ಟೋ ವರ್ಷಗಳಿಂದ ಸರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಚಾಲಕರ ಹೊಟ್ಟೆ ಮೇಲೆ ಹೊಡೆತ ಬೀಳಬಾರ್ದಲ್ವಾ? ಸೊ ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ ದಾವಣಗೆರೆ.
ನಮಸ್ತೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಮ್ಮ. ಹೇಳಿಮ್ಮ, ತಮ್ಮ ಹೆಸರು? ಮಮತಾ ಅಂತ ಸರ್, ನಿನ್ನೆ ಮಾಡಿದ್ವಿ. ಓಕೆ, ಹೇಳಿ ಮಮತಾ ಮೇಡಮ್, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀವಿ, ನೀವ್ ಸರ್ ಚೆನ್ನಾಗಿದ್ದೀರಾ? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಸರ್ ಆಯ್ತು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ವಿಶೇಷ ಏನಿರ್ಲಿಲ್ಲ ಸರ್, ಸುಮ್ನೆ ಮಾಡಿದ್ವಿ. ಏನೋ ಗ್ರೀನ್ ಡೇ ಅಂತ ಹೇಳ್ತಾ ಇದ್ರಿ. ಹೌದು, ಗ್ರೀನ್ ವೆಜಿಟೇಬಲ್ ಡೇ. ವೆಜಿಟೇಬಲ್ ಡೇ. ಹೌದು. ಸೊ ಎಲ್ರಿಗೂ ಕೂಡ ಇವತ್ತು ಹಸಿರು ತರಕಾರಿಯನ್ನ ತಿನ್ನಿ ಅಂತ ಪ್ರಮೋಟ್ ಮಾಡ್ತಕ್ಕಂಥ ದಿವಸ. ಹೌದು ಸರ್. ಓಕೆ, ನಿಮ್ಗೆ ಯಾವ ಹಸಿರು ತರಕಾರಿ ತುಂಬಾ ಇಷ್ಟ? ನಮಗೆ ಸೊಪ್ಪು. ಓಕೆ. ಸೊಪ್ಪು, ಇದು ಹಾಗಲಕಾಯಿ, ಕ್ಯಾರೆಟ್. ಹ್ಮ್. ಕ್ಯಾರೆಟ್ ಹಸ್ರಲ್ಲ, ಬೀಟ್ರೂಟ್. ಓಕೆ, ಈಗ ನಿಮ್ಗೆ ಒಂದು ಪ್ರಶ್ನೆ ಇದೆ. ಸರ್. ಸೊ ಒಂದು 10 ಸೆಕೆಂಡಲ್ಲಿ ನೀವು ಎಷ್ಟು ತರದ ಸೊಪ್ಪಿನ ಹೆಸರುಗಳನ್ನ ಹೇಳ್ತೀರಿ ಅಂತ ನೋಡೋಣ. 10 ಸೆಕೆಂಡ್ ಅಲ್ಲ? 10 ಸೆಕೆಂಡಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಎಲ್ಲ ಸೊಪ್ಪುಗಳ ಹೆಸರನ್ನ ಫಾಸ್ಟ್ ಆಗಿ ಹೇಳ್ಬೇಕು. ಓಕೆ ಸರ್. ಗೊರ್ಜಿ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಇದು ಸೊಪ್ಪು ಆಯ್ತು. ಹೇಳಿ, ಟೈಮ್ ಆಯ್ತು. ಆಯ್ತು ಸರ್. ಅಷ್ಟು ನುಗ್ಗಿ ಸೊಪ್ಪು. ಓಕೆ, ಟೈಮ್ ಅಪ್. ಸೊ 8 ಸೊಪ್ಪುಗಳನ್ನ ಹೇಳಿದ್ರಿ ಅಲ್ವಾ? ಓಕೆ. ಸೊ ನಿಮ್ಗೆ ಇದರಲ್ಲಿ ತುಂಬಾ ಇಷ್ಟ ಆಗಿ ನೀವು ಮಾಡ್ತಕ್ಕಂಥ ಸೊಪ್ಪುನ ಒಂದು ಯಾವುದು ಪಲ್ಯ ಅಥವಾ ಸಾಂಬಾರ್ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ? ಪಾಲಕ್ಕು ಮೆಂತೆ ಸೊಪ್ಪು ಮಾಡ್ತೀವಿ ಸರ್. ಓಕೆ, ಏನೇನ್ ಮಾಡ್ತೀರಿ ಇದರಲ್ಲಿ? ಪಾಲಕ್ ಸೊಪ್ಪಲ್ಲಿ ಪಾಲಕ್ ರೈಸ್ ಮಾಡ್ತೀವಿ. ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು ಹಾಕಿ ಗಡ್ ಸೊಪ್ಪು ತರ ಮಾಡ್ತೀವಿ. ಓಕೆ. ಸಾಂಬಾರೆಲ್ಲ ಮಾಡ್ತೀವಿ. ಓಕೆ. ಈ ಸೊಪ್ಪುಗಳಲ್ಲಿ ಸಿಹಿ ಪದಾರ್ಥನೂ ಮಾಡ್ಲಿಕ್ಕೆ ಬರುತ್ತೆ, ಯಾವ ತರ ಪ್ರಯತ್ನ ಮಾಡಿದೀರಾ? ಸಿಹಿದು ಮಾಡಿಲ್ಲ ಸರ್, ನಾನು ಖಾರದಷ್ಟೇ ಮಾಡಿದ್ವಿ ಸರ್. ಖಾರದಷ್ಟೇ ಮಾಡಿದಿರಿ. ಓಕೆ, ಯಾವ ತರ ಒಂದ್ಸಲ ಟ್ರೈ ಮಾಡಿ. ಎಲ್ಲಾ ಸೊಪ್ಪುಗಳಲ್ಲೂ ಕೂಡ ಸಿಹಿ ಪದಾರ್ಥವನ್ನ ತಯಾರಿಸ್ಬೋದು ಅಂತ ಒಂದು ಇದಿದೆ. ಬಟ್ ಸ್ವಲ್ಪ ಅದು ನಮ್ಗೆ ನ್ಯಾಚುರಲ್ ಏನ್ ಟೇಸ್ಟ್ ಸಿಗುತ್ತೆ ಆ ಟೇಸ್ಟ್ ಸಿಗದೆ ಇರ್ಬೋದು. ಬಟ್ ಅಫ್ಕೋರ್ಸ್ ಆ ಒಂದು ಫ್ಲೇವರ್ ಇದ್ದಿರುತ್ತಲ್ಲ, ತುಂಬಾ ಚೆನ್ನಾಗಿ ಅನ್ಸುತ್ತೆ ತಿನ್ಲಿಕ್ಕೆ. ಎಸ್, ಥ್ಯಾಂಕ್ ಯು ಅಮ್ಮ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದ್ರೆ ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ, ಒಂದು ತರಕಾರಿ ಇದೆ, ಸರ್. ಆ ತರಕಾರಿನ ಪಲ್ಯಗೂ ಕೂಡ ಬಳಸ್ಬೋದು, ಹಾಗೇನೆ ತಿನ್ನೋದಕ್ಕೂ ಕೂಡ ಬಳಸ್ಬೋದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು, ಹಸಿಯಾಗೂ ಕೂಡ ತಿನ್ಬೋದು. ಬೇಗ ಹೇಳ್ಬೇಕು, 30 ಸೆಕೆಂಡ್ಸ್ ಅಲ್ಲಿ. ಹಾಗಲಕಾಯಿ ತಿನ್ಬೋದು ಸರ್, ಹಸಿದು ತಿನ್ಬೋದು. ಯಾವ್ದನ್ನ? ಹಾಗಲಕಾಯಿನಾ? ಸರ್. ಅಯ್ಯಪ್ಪ, ಹಾಗಲಕಾಯಿ ಹಂಗೆ ಹಸಿ ತಿನ್ನಕ್ಕಾಗತ್ತಾ? ಹಸಿದು ತಿಂತಾರೆ ಸರ್, ಹಾಗಲಕಾಯಿ ಹಸಿದು ತಿಂತಾರೆ, ಪಲ್ಯನ ಮಾಡ್ತಾರೆ. ಸರ್. ಓಕೆ, ನಮ್ಮ ಉತ್ತರ ಹಾಗಲಕಾಯಿ ಅಲ್ಲ. ನೆಕ್ಸ್ಟ್, ಬೇಗ ಬೇರೆದು ಹೇಳ್ಬೇಕು. ಕಾಳು ಸರ್, ಹೆಸರು ಕಾಳು. ಇಲ್ಲ, ನಾನು ತರಕಾರಿ ಕೇಳ್ತಾ ಇದ್ದೀನಿ. ಸರ್, ತರಕಾರಿ ಲಾಸ್ಟ್ ತಿನ್ಬೋದು ಸರ್. ಯಾವುದು? ಪಾಲಕ್ ಜ್ಯೂಸ್ ಮಾಡ್ಕೊಂಡ್ ಕುಡಿಬೋದು, ಪಾಲಕ್ ಜ್ಯೂಸ್. ನಾನು ಕೇಳಿದ್ದು ತರಕಾರಿ, ನೀವು ಒಂದು ಕಾಳು ಹೇಳಿದ್ರಿ, ಒಂದು ಸೊಪ್ಪು ಹೇಳಿದ್ರಿ, ಎರಡೂ ಅಲ್ಲ. ಲಾಸ್ಟ್ ಆಪ್ಷನ್, ಬೇಗ ಹೇಳ್ಬೇಕು. ಗೊತ್ತಿಲ್ಲ ಸರ್ ನನ್ಗೆ. ಸೋರೆಕಾಯಿ. ಸೋರೆಕಾಯಿದು ಜ್ಯೂಸ್ ಮಾಡ್ಬೋದು, ಹಸಿದು ತಿನ್ಬೋದು, ಆಮೇಲೆ ವೇಟ್ ಇಳಿಸೋದಕ್ಕೆ ಯೂಸ್ ಮಾಡ್ತಾರೆ, ಆಮೇಲೆ ಸೋರೆಕಾಯಿ ಹಲ್ವಾ ಮಾಡ್ತಾರೆ. ಓಕೆ, ಸಿಹಿಗೂ ಬರುತ್ತೆ, ಖಾರಕ್ಕೂ ಬರುತ್ತೆ, ಸಾಂಬಾರ್ಗೂ ಬರುತ್ತೆ, ಜ್ಯೂಸ್ ಮಾಡ್ಕೋಬಹುದು, ಹಸಿರು ತರಕಾರಿ ತಿನ್ಬೋದು. ಎಷ್ಟೊಂದು ಬೆನಿಫಿಟ್ ಇದೆ ಅಲ್ವಾ? ಸೊ ಯಾರೆಲ್ಲ ದಪ್ಪ ಇರ್ತಾರೆ ಅವರು ತಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೂ ಕೂಡ ಸೋರೆಕಾಯಿನ ಬಳಸ್ತಾರೆ. ಕರೆಕ್ಟಾ? ಸರ್, ಕ್ಯಾರೆಟ್ ತಿನ್ಬೋದಲ್ಲ ಸರ್? ಹಸಿರು ಹೇಳಿದ್ದಲ್ಲ? ಹೌದೌದು, ಸಾರಿ, ನಾನು ಹಸಿರು ಹೇಳಿದ್ದು. ಅದು ಕೆಂಪಗಿರುತ್ತಲ್ವಾ, ಆರೆಂಜ್ ಕಲರ್ ಇರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾ. ಸೊ ತುಂಬಾ ಚೆನ್ನಾಗಿ ಫನ್ನಿಯಾಗಿ ಆನ್ಸರ್ ಕೇಳಿದಕ್ಕೂ ಕೂಡ ಆನ್ಸರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ ಅಮ್ಮ. ನಮಸ್ಕಾರ. ಓಕೆ ಸರ್, ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಹಸಿರು ತರಕಾರಿ ಅಂದ ತಕ್ಷಣವೇ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಕ್ಕಂಥದ್ದು ಈ ಒಂದು ಸಲಾಡ್ಸ್ಗಳಲ್ಲಿ ವೆರೈಟಿ ಸಲಾಡ್ಸ್ಗಳಿದೆ. ನಿಮಗೆ ಸೌತೆಕಾಯಿಯಿಂದ ಶುರುವಾಗಿ ಕ್ಯಾರೆಟು, ಬೀಟ್ರೂಟು, ಮೂಲಂಗಿ ಸೊಪ್ಪು, ಅದ್ರ ಜೊತೆಗೆ ಈ ಒಂದು ಈರುಳ್ಳಿ, ಇವೆಲ್ಲವನ್ನ ತರಹೇವಾರಿಯಾಗಿ ನೀವು ಈವನ್ ಬೀಟ್ರೂಟ್ ಕೂಡ ಅದಕ್ಕೆ ಸೇರಿಸ್ಕೊಂಡು ತಿಂತಾರೆ. ಅದ್ಭುತವಾಗಿರುತ್ತೆ. ಅದರ ಮೇಲೆ ಒಂದಷ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ತಿಂದರೆ ಅಬ್ಬಾ ಸೂಪರ್ ಆಗಿರುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿಮ್ಮ ದಯವಿಟ್ಟು. ಹೇಳಿ ಸರ್. ಹೇಳಿಮ್ಮ, ತಮ್ಮ ಹೆಸರು ಪೂರ್ಣಿಮಾ ಅವರಲ್ವಾ?
ಅಲ್ಲ 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 ನಾವು ಮಮತಾ ಸರ್ ಇಲ್ಲಿ ಆಂಜನೇಯ ಬಡಾವಣೆಯಿಂದ. ಮಮತಾ, ಓಕೆ. ನಿನ್ನೆ ಕಾಲ್ ಮಾಡಿದ್ರಿ ಅಲ್ವಾ? ಇಲ್ಲ ಸರ್ ನಾನು ಆಗ್ಲೇ ಬಹಳ ದಿವಸ ಆಯ್ತು, ನಾನು ಒಂದ್ ಮಂತ್ ಆಯ್ತು ಸರ್ ನಾನು ಮಾಡೇ ಇಲ್ಲ. ಹೌದಾ? ಓಕೆ ಓಕೆ. ಹೇಳಿಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಿ ಸರ್? 15 ದಿವಸ ಬಂದೇ ಇಲ್ಲ, ನಾವು ಪ್ರೋಗ್ರಾಮ್ ನೋಡ್ತಾ ಇದ್ವಿ, ನೀವ್ ಕಾಣಿಸ್ಲೇ ಇಲ್ಲ. ಹೌದು, ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ. ಅಯ್ಯೋ, ಇವ್ರಾಗ್ಲೇ ಹೋಗ್ಬಿಟ್ರೇನೋ ಅನ್ಕೊಂಡ್ಬಿಟ್ವಿ ನಾವು. ಅಯ್ಯೋ, ಇಷ್ಟು ಬೇಗ ಕಳಿಸ್ಬಿಡ್ತೀರಾ ನನ್ನನ್ನ? ಇಷ್ಟು ಬೇಗ ಕಳಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರಾ? ಇಲ್ಲ ಅಲ್ಲ ಸರ್, ಅಯ್ಯೋ ಅಲ್ಲ, ಕಾರ್ಯಕ್ರಮ ಬಿಟ್ಟು ಹೋಗ್ಬಿಟ್ರೇನೋ, ಬೇರೆ ಬಂದ್ರಲ್ಲ ಅನ್ಕೊಂಡ್ವಿ. ಓಕೆ ಓಕೆ ಓಕೆ, ನಾನು ಕೂಡ ತಮಾಷೆ ಮಾಡಿದೆ. ಅವ್ರು ಇದ್ರು ಎಷ್ಟ್ ಚೆನ್ನಾಗಿರ್ತಿತ್ತು, ಇವ್ರಾಗ್ಲೇ ಬೇರೆ ಬಂದ್ಬಿಟ್ರು, ಇವ್ರು ಇನ್ನು ಎಷ್ಟ್ ದಿನ ನಡೆಸ್ಕೊಡ್ತಾರಪ್ಪ, ಅವ್ರು ಹೋಗ್ಬಿಟ್ರು ಅಂತ ನಾವು ನಮ್ಮನೇಲಿ ಮಾತಾಡ್ಕೊಂಡ್ವಿ ಸರ್. ಓಕೆ ಮಾ, ಓಕೆ, ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಒಂದು ಪ್ರೀಶಿಯಸ್ ಟೈಮಲ್ಲಿ ನನ್ನನ್ನು ನೆನ್ಸ್ಕೊಂಡಿದ್ದಕ್ಕೆ. ಇಲ್ಲ ಸರ್, ನಾವ್ ಒಂದ್ ನೆನೆಸ್ಕೊಂಡ್ವಿ, ಎಷ್ಟ್ ಚೆನ್ನಾಗ್ ಮಾತಾಡ್ತಿದ್ರು, ಎಷ್ಟ್ ಚೆನ್ನಾಗ್ ಕ್ವಶನ್ಗಳೆಲ್ಲ ಕೇಳ್ತಿದ್ರು ಅಂತ. ಥ್ಯಾಂಕ್ ಯು ಮಾ. ನಿಮ್ಮೆಲ್ಲರ ಪ್ರೀತಿಯಾಗಿ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ, ಚಿರಋಣಿಯಾಗಿರ್ತೀನಿ. ಹೇಳಿಮ್ಮ, ಇವತ್ತು ಸ್ಪೆಷಲ್ ಆಗಿ ಗ್ರೀನ್ ವೆಜಿಟೇಬಲ್ ಡೇ ಇದೆ. ಹಾ ಸರ್. ಸೊ ನೀವು ತುಂಬಾ ಇಷ್ಟಪಟ್ಟು ತಿಂತಕ್ಕಂಥ ತರಕಾರಿ ಯಾವುದುಮ್ಮ? ಬೆಂಡೆಕಾಯಿ ಸರ್. ಬೆಂಡೆಕಾಯಿ ಯಾಕೆ ಇಷ್ಟ ಅಂತ ಕೇಳ್ಬೋದಾ? ಅಯ್ಯೋ, ಬಹಳ ಇಷ್ಟ ಸರ್, ನನ್ ಮಗಳಿಗಂತೂ ತುಂಬಾ ಇಷ್ಟ ಅದು. ಓಕೆ, ಸೊ ಬೆಂಡೆಕಾಯಿಂದ ಏನೇನ್ ಮಾಡ್ತೀರಿ ಮಾ? ಪಲ್ಯ ಮತ್ತೇನೇನ್ ಮಾಡ್ತೀರಿ? ಇದು ಬೆಂಡೆಕಾಯಿ ತರದ್ ಸರ್, ಆ ಕಡೆ ಈ ಕಡೆ ಅದು ತುಂಬ್ ತೆಗೆದು ಅದ್ರೊಳಗೆ ಜೀರಿಗೆ ಮತ್ತೆ ಸಾಂಬಾರ್ ಪುಡಿ ಮತ್ತೆ ಖಾರದ ಪುಡಿ, ಉಪ್ಪು ಎಲ್ಲ ತುಂಬಿ ಅದನ್ನ ಫುಲ್ ಬೆಂಡೆಕಾಯಿನೇ ಫ್ರೈ ಮಾಡದ್ ಸರ್. ವಾವ್, ಸೂಪರ್. ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡ್ತೀವಿ ಸರ್. ಮತ್ತೆ ಅದಕ್ಕೂ ಎಲ್ಲ ಟೊಮೊಟೊ, ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಮಸಾಲೆ ಮಾಡ್ಕೊಂಡು ಅದು ಬೆಂಡೆಕಾಯಿ ಪಲ್ಯನೂ ಮಾಡ್ತೀವಿ ಸರ್ ನಾವು. ಓಕೆ ಓಕೆ, ಮತ್ತೇನೇನ್ ಮಾಡ್ತೀರಿ ಬೆಂಡೆಕಾಯಲ್ಲಿ? ಚಪಾತಿ ಮಾಡ್ತೀವಿ ಸರ್. ಓಕೆ ಓಕೆ. ಈ ಬೆಂಡೆಕಾಯಿಗೆ ಇಂಗ್ಲಿಷ್ ಹೆಸರು ಏನು ಅಂತ ಗೊತ್ತಾ? ಅದೇನೋ ಆಯ್ತು ಸರ್, ಅಲ್ಲ ಹೇಳಿ ಹೇಳಿ, ಪ್ರಯತ್ನ ಮಾಡಿ. ಗೊತ್ತಿಲ್ಲ. ಕುಕ್ಕುಂಬರ್ ಅಲ್ಲ ಅಲ್ಲ ಅಲ್ಲ, ಕುಕುಂಬರ್ ಅಂದ್ರೆ ಸೌತೆಕಾಯಿ, ಬ್ರಿಂಜಲ್ ಅಂದ್ರೆ ಬೆಂಡೆಕಾಯಿ. ಅಯ್ಯೋ, ಜಲ್ದಿ ಫ್ಲಾಶ್ ಆಗ್ತಿಲ್ಲ ಸರ್ ನನಗೆ. ಬೆಂಡೆಕಾಯಿ, ಬ್ರಿಂಜಾಲ್ ಅಲ್ಲ, ಬದನೆಕಾಯಿ. ಬ್ರಿಂಜಲ್ ಅಂದ್ರೆ ಬದನೆಕಾಯಿ ಸರ್. ನೀವೇ ಹೇಳ್ರಿ, ನಂಗೆ ನೆನಪು ಬರ್ತಿಲ್ಲ. ಪ್ರಯತ್ನ ಮಾಡಿ. ನಿಮ್ಮ ಹತ್ರನೇ ಇದೆ ಉತ್ತರ ಅದಕ್ಕೆ. ಏನ್ರಿ ಸರ್? ಆ ಉತ್ತರಕ್ಕೆ ನೀವೇ ಅಂದ್ರೆ ಕನ್ನಡದಲ್ಲಿ ಹೆಣ್ಮಕ್ಳೇ ಉತ್ತರ ಅದಕ್ಕೆ. ಲೇಡಿ ಫಿಂಗರ್ ಸರ್. ಎಸ್, ಲೇಡೀಸ್ ಫಿಂಗರ್ ಅಂತ ಕರೀತಾರೆ ಅದನ್ನ. ಈಗ ಅರ್ಥ ಆಯ್ತು ನನಗೆ, ಅದು ನೆನಪೇ ಆಗ್ತಿಲ್ಲ. ಓಕೆ ಓಕೆ. ಸೊ ಸೂಪರ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಹೇಳಿದ್ರಿ. ಬೆಂಡೆಕಾಯಿನ ತುಂಬನ್ನ ಕಟ್ ಮಾಡ್ಬಿಟ್ಟು ಅದರಲ್ಲಿ ಜೀರಿಗೆ ಮತ್ತೇನೇನ್ ಹಾಕ್ಬೇಕು ಅಂತ ಹೇಳಿದ್ರಿ? ಜೀರಿಗೆ, ಸಾಂಬಾರ್ ಪೌಡ್ರು, ಖಾರದ ಪುಡಿ, ಉಪ್ಪು, ಮತ್ತೆ ಮ್ಯಾಜಿಕ್ ಮಸಾಲೆ ಅಂತ ಬರುತ್ತೆ ಸರ್. ಓಕೆ. ಅದನ್ನೆಲ್ಲ ತುಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕು ಸರ್ ಎಣ್ಣೆಗೆ. ಚಪಾತಿ ಬಹಳ ಚೆನ್ನಾಗಿರುತ್ತೆ ಸರ್. ಓಕೆ ಓಕೆ, ನನ್ಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಬರ್ರಿ ಸರ್, ತುಂಬಾ ನನ್ ಮಗಳು ಬಂದಾಗ ಮಾಡ್ತೀವಿ. ಬೆಂಗಳೂರಲ್ಲಿ ನನ್ ಮಗಳು ಓದಕ್ ಹೋಗಿದ್ದಾಳೆ ಸರ್, ಬಂದಂಗೆಲ್ಲ ಅದನ್ನೇ ಮಾಡಿಸ್ಕೊಂಡ್ ತಿನ್ನೋದು. ಓಕೆ ಓಕೆ. ಬಸ್ಸಾರು ಮುದ್ದೆ ಮಾಡ್ತೀವಿ. ಅವಳು ಬರೀ ಪಿಜೆ ತಿಂದಿರ್ತಾಳಲ್ರಿ ಸರ್, ಜಾಸ್ತಿ ಬೆಂಡೆಕಾಯಿನೇ ನಾವ್ ಮಾಡೋದು ಮನೆಯಲ್ಲಿ. ಸೂಪರ್ ಅಮ್ಮ, ಸೂಪರ್. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಹೌನ್ ಸರ್, ನಮಗೆ ಬೆಂಡೆಕಾಯಿ ಅಂದ್ರೆ ಬಹಳ ತುಂಬಾ ಇಷ್ಟ ಸರ್. ಎಸ್ ಮಾ, ಎಸ್. ಬೆಂಡೆಕಾಯಿ ತಿಂದು ಆರೋಗ್ಯವಾಗಿರಿ. ಎಲ್ರಿಗೂ ಕೂಡ ಹಸಿರು ತರಕಾರಿ ತಿನ್ನೋದಕ್ಕೆ ಹೇಳಿ ಮಾ. ಏನ್ರಿ ಸರ್? ಬೇರೆಯವ್ರಿಗೂ ಕೂಡ ಹಸಿರು ತರಕಾರಿ ತಿನ್ನಿ ಅಂತ ಪ್ರಮೋಟ್ ಮಾಡಿ ಅಂತ ಹೇಳ್ದೆ. ಇದು ಸೊಪ್ಪಿನ ಸೊಪ್ಪು ಸರ್, ಮೆಂತೆ ಸೊಪ್ಪು. ಓಕೆ. ನನ್ ಮಗಳಿಗೆ ಬಂದಾಗ ಮೆಂತೆ ಸೊಪ್ಪು ಮತ್ತೆ ಅವೆಲ್ಲ ಒಂದೊಂದ್ ಎಲ್ಲ ದಿನಸು ಸೊಪ್ಪು ಹಾಕಿ ಬಸ್ಸಾರ್ ಮಾಡ್ತೀವಿ ಸರ್. ಸೂಪರ್ ಸೂಪರ್ ಸೂಪರ್, ಒಳ್ಳೇದಾಗ್ಲಿಮ್ಮ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ. ನಾವು ವೆಜ್ನೇರ್ ಸರ್, ನಾವು ಇದ್ರಲ್ಲ, ನಾನ್ ವೆಜ್ನೇರ್ ಅಲ್ಲ ಸರ್. ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ನಾನ್ ವೆಜ್ ತಿನ್ನೋರಿಗೆ ಒಂದಷ್ಟು ಪುಟ್ಟದ ಕಿವಿ ಮಾತು. ದಯವಿಟ್ಟು ಯಾರು ಅದನ್ನು ಅನ್ಯಥಾ ಭಾವಿಸಬಾರ್ದು ಅಂತ ಹೇಳ್ತಾ ಇದ್ದೀನಿ. ಏನು ಅಂದರೆ, ಈ ಹಸಿರು ತರಕಾರಿ ತಿಂದರೆ ಕೇವಲ 3 ಗಂಟೆಯಲ್ಲಿ ಜೀರ್ಣ ಆಗುತ್ತೆ. ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಒಮ್ಮೆ ನಾವು ಈ ನಾನ್ ವೆಜ್ಜನ್ನು ಎಕ್ಸೆಪ್ಟ್ ಎಗ್ ಮತ್ತು ಫಿಶನ್ನು ಬಿಟ್ಟು ನೀವು ಚಿಕನ್ ಅಥವಾ ಮಟನ್ ತಿಂತೀರಿ ಅಂದರೆ ಅದನ್ನು ಕರಗಿಸ್ಲಿಕ್ಕೆ ನಮ್ಮ ದೇಹಕ್ಕೆ 48ರಿಂದ 74 ಗಂಟೆಗಳು ಬೇಕಾಗತ್ತೆ ಅಂತಕ್ಕಂಥದ್ದು ವಿಜ್ಞಾನ ಹೇಳ್ತಕ್ಕಂಥ ವಿಚಾರ, ನಾನು ಹೇಳ್ತಾ ಇಲ್ಲ.
ವಿಜ್ಞಾನ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ದಾವಣಗೆರೆ. ಹಲೋ, ವಿನಯ್ ಕುಮಾರ್ ಸರ್ ಮಾತಾಡ್ತಿರೋದು. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಸರ್, ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಆಗ್ತಾ ಇದೆ ಸರ್, ಪ್ರೋಗ್ರಾಮ್ ನೋಡ್ಕೊಂತ ತಿಂತಾ ಇದೀವಿ. ಅಯ್ಯೋ ಸೂಪರ್ ಸರ್, ಏನ್ ತಿಂತಾ ಇದ್ದೀರಿ ಸರ್? ದೋಸೆ, ಸೀಕರ್ಣಿ ಪಲ್ಯ, ಈರುಳ್ಳಿ ಪಲ್ಯ. ವಾವ್ ಸರ್, ನಮಗೊಂಚೂರು ಉಳಿಸಿರಿ ಸರ್, ಬರ್ತೀನಿ ಕಾರ್ಯಕ್ರಮ ಮುಗಿಸಿದ ಬನ್ನಿ ತಕ್ಷಣ. ಸರ್, ಉಳ್ಸೋಣ ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಸರ್ ನಮ್ ತಂಗಿದು ಮತ್ತೆ ನಮ್ ಮಾವಂದು ನಾಳೆ ವೆಡ್ಡಿಂಗ್ ಆನಿವರ್ಸರಿ ಸರ್. ಓ ಸೂಪರ್, ಫೋಟೋ ಕಳಿಸಿದ್ದೀರಾ? ಇವತ್ತು ಕಳಿಸಿ ಸರ್, ನಾಳೆ ಪ್ರಸಾರ ಮಾಡಿ ಸರ್. ಖಂಡಿತ ಖಂಡಿತ, ಇವಾಗಲೇ ಕಳಿಸ್ಕೊಡಿ ಸರ್. ಅದ್ರ ಜೊತೆಗೆ ಹೆಸರು ಡೀಟೇಲ್ಸ್ ಹಾಕೋದು ಮರಿಬೇಡಿ, ಆಯ್ತಾ? ಆಯ್ತು ಸರ್, ಫೋಟೋ ಕಳಿಸಿ ಸರ್. ಖಂಡಿತ ಪ್ರಸಾರ ಮಾಡುವ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಪ್ರಶ್ನೆ ಕೇಳಿ ಸರ್. ಓಕೆ, ಒಂದು ತರಕಾರಿ ಇದೆ, ಹ್ಮ್ ಓಕೆನಾ? ಆ ತರಕಾರಿನ ಬೇಯಿಸ್ದೇನೂ ತಿನ್ಬೋದು, ಬೇಯಿಸಿನೂ ತಿನ್ಬೋದು, ಜ್ಯೂಸ್ ಮಾಡಿಕೊಂಡು ಕುಡಿಬೋದು, ಓಕೆ? ಬೇಡ ಅಂದರೆ ಡೆಕೋರೇಷನ್ಗೂ ಕೂಡ ಬಳಸ್ಬೋದು. ತರಕಾರಿನ ಸರ್ ಇದು? ಹೌದು, ತರಕಾರಿ. ಕ್ಯಾರೆಟ್. ಕ್ಯಾರೆಟಾ? ಹಾ ಶೋರಾ? ಶೋರ್. ಎಸ್ ಸರ್, ಕ್ಯಾರೆಟ್ 100% ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಕ್ಯಾರೆಟ್ನ ನಾವು ವಿಧವಾಗಿರ್ತಕ್ಕಂಥ ಡೆಕೋರೇಷನ್ಸ್ಗೆ ಬಳಸ್ತೀವಿ, ಸ್ವೀಟ್ ಮಾಡೋದಕ್ಕೆ ಬಳಸ್ತೀವಿ, ಖಾರದ ಪಲ್ಯ ಮಾಡೋದಕ್ಕೆ ಬಳಸ್ತೀವಿ, ಹಸಿಯಾಗಿ ತಿಂತೀವಿ, ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೋಗಿದ್ರಾ ಸರ್ ನೀವು? ಸಾರಿ, ಪೂಜೆಗೆ ಹೋಗಿದ್ರಾ? ಹೌದು ಸರ್. ಅದೇನೇ ಇರ್ಲಿಲ್ಲ ಸರ್, ಪೂಜೆಗೆ ಹೋಗಿದ್ರಾ ಅಂದೆ. ಹೌದು ಹೌದು, ಸೊ ನೇರವಾಗಿ ಪೂಜೆಯಿಂದನೇ ಇಲ್ಲಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಹೌದು ಸರ್, ಮೇಡಮ್ ಸರ್ ನಡೆಸ್ಕೊಟ್ರು ಸರ್. ಎಸ್ ಸರ್, ಎಸ್ ಸರ್, ಗೊತ್ತಾಯ್ತು. ಅವರಿಗೂ ಧನ್ಯವಾದಗಳು ಸರ್. ಮತ್ತೆ ಚಿನ್ನನಂದ್ ಸರ್ಗೆ ಇದು ವಿಡಿಯೋ ಕಳ್ಸಲ್ಲ ಸರ್ ಸಂಜೆ? ಎರಡು ನೋಡ್ತೀನಿ ಸರ್, ಬೆಳಗ್ಗೆ ಒಂದ್ಸಲಿ ಕಳ್ಸ, ಸಂಜೆ ಒಂದ್ಸಲಿ ಕಳಿಸ್ತಾರೆ. ಥ್ಯಾಂಕ್ ಯು ಸರ್ ಅವರಿಗೆ. ಖಂಡಿತ ಖಂಡಿತ ಸರ್, ನಿಮ್ಮ ಪರವಾಗಿ ಚಿದಾನಂದ್ ಸರ್ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೆ ನನ್ನ ಕೋ ಆಂಕರ್ ಕೂಡ ಧನ್ಯವಾದ. ಶೋರ್ ಶೋರ್ ಸರ್, ಹ್ಯಾಪಿ ಸರ್ ಫುಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಕಟ್ ಮಾಡಲ ಸರ್? ಎಸ್ ಸರ್, ಎಸ್ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಾನು ಹೇಳ್ತಾ ಇದ್ದೆ, ನಾನ್ ವೆಜ್ ಪ್ರಿಯರ್ಗೆ ನಾನ್ ವೆಜ್ ತಿನ್ನೋದಕ್ಕೆ ನಂದೇನೂ ಅಭ್ಯಂತರ ಇಲ್ಲ, ಆದರೆ ನಾನ್ ವೆಜ್ ಡೈಜೆಷನ್ ಆಗೋದಕ್ಕೆ ನಮ್ಮ ದೇಹ ಎಷ್ಟೊತ್ತು ತೊಗೊಳುತ್ತೆ ಅಂತ ಹೇಳ್ತಾ ಇದ್ದೆ. ಒಂದು ನೆನ್ಪಿಟ್ಕೊಳ್ಳಿ, ನಾನ್ ವೆಜ್ ತಿನ್ನೋದು ತಪ್ಪಲ್ಲ, ಆದರೆ ನಾನ್ ವೆಜ್ಜನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಲೇಟ್ ನೈಟ್ ತಿಂತಾರೆ. ಅದು ಆರೋಗ್ಯಕ್ಕೆ ಫ್ಯೂಚರಲ್ಲಿ ಹಾನಿಕರ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಸೊ ಹಾಗಾಗಿ ಬೆಳಗ್ಗೆ ಮಾಡಿರ್ತಕ್ಕಂಥ ನಾನ್ ವೆಜ್ಜನ್ನು ಹೊಟ್ಟೆ ತುಂಬ ಎಷ್ಟಾದರೂ ತಿನ್ನಿ. ಅಟ್ಲೀಸ್ಟ್ ನಾವು ರಾತ್ರಿ ಮಲ್ಕೊಳೋವರೆಗೂ ಅರೌಂಡ್ 10 hours ನಮಗೆ ಗ್ಯಾಪ್ ಇರುತ್ತೆ. ಸೊ ಮಧ್ಯಾಹ್ನ ನಾವು 2-3 ಗಂಟೆಗೆ ತಿಂದರೂ ಕೂಡ ನಾವು ರಾತ್ರಿ 10-11 ಗಂಟೆಗೆ ಮಲ್ಕೋತೀವಿ ಅಂದರೆ ಒಂದು 8-10 ಗಂಟೆ ನಮಗೆ ಟೈಮ್ ಸಿಗುತ್ತೆ ಸ್ವಲ್ಪ ನಮ್ಮ ದೇಹ ಕರಗಿಸ್ಕೊಳ್ಳೋದಕ್ಕೆ. ಆದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಎಷ್ಟು ಹೊಟ್ಟೆ ತುಂಬ ತಿಂದಿರ್ತೀವೋ ರಾತ್ರಿ ಅದಕ್ಕಿಂತ ಹೆಚ್ಚಾಗಿ ತಿಂದ್ಬಿಡ್ತೀವಿ. ಸೊ ಬೆಳಗ್ಗೆ ತಿಂದಿರೋದು ಕರಗಲಿಕ್ಕೆ 24 ಗಂಟೆ ಬೇಕು ಅಂದರೆ ರಾತ್ರಿ ತಿಂದಿರೋದು ಇನ್ನೆಲ್ಲಿ ಹೋಗಬೇಕಾಯ್ತು ಅಲ್ವಾ? ಅದು ಅಲ್ಲದೆ ನಾವು ರಾತ್ರಿ ಊಟ ಮಾಡಿದ ನಂತರ ಯಾವ ಹೆಚ್ಚಿನ ಕೆಲಸವನ್ನು ಮಾಡಲ್ಲ. ಹೆಚ್ಚು ಅಂದರೆ ಒಂದು 5 ನಿಮಿಷ ವಾಕ್ ಮಾಡ್ಬೋದು, ಇಲ್ಲ ಒಂದು 10 ನಿಮಿಷನೋ 1/4 ಗಂಟೆ ಟಿ ವಿ ನೋಡ್ಬಿಟ್ಟು ಆ ನಾನ್ ವೆಜ್ಜು ತಿಂದಿರೋ ಒಂದು ಇದಕ್ಕೆ ಹಾಗೇ ನಿದ್ದೆ ಬಂದ್ಬಿಡುತ್ತೆ. ಸೊ ಹಾಗೊಂದು ವೇಳೆ ನೀವೇನಾದರೂ ನಾನ್ ವೆಜ್ ತಿಂದು ಹಾಗೇ ನಿದ್ದೆ ಮಾಡ್ತಿದ್ರಿ ಅಂದರೆ ಫ್ಯೂಚರಲ್ಲಿ ಅದು ನಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಆಗಿ ಕಾಡಬಹುದು, ಅಥವಾ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ನಮ್ಮ ಹಾರ್ಟಿಗೆ ಸಮಸ್ಯೆಯನ್ನು ತಂದೊಡ್ಬೋದು, ಅಥವಾ ನಮ್ಮ ದೇಹದಲ್ಲಿ ತೂಕವನ್ನು ಹೆಚ್ಚು ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ನಾನ್ ವೆಜ್ ತಿಂತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ದಯವಿಟ್ಟು ಇದನ್ನು ಗಮನಿಸಿ. ನಾನ್ ವೆಜ್ ತಿನ್ನಿ, ಬೇಡ ಅಂತ ಹೇಳಲ್ಲ, ನಿಮಗಿಷ್ಟವಾಗಿರ್ತಕ್ಕಂಥ ನಾನ್ ವೆಜ್ಜನ್ನು ತಿನ್ನಿ. ಆದರೆ ನಾನ್ ವೆಜ್ಜನ್ನು ಬೆಳಗ್ಗೆ ಹೊತ್ತು ಹೆಚ್ಚು ತಿನ್ನೋದಕ್ಕೆ ಅಭ್ಯಾಸ ಇಟ್ಕೊಳ್ಳಿ, ಅಥವಾ ರಾತ್ರಿ ತಿನ್ನಲೇಬೇಕು ಅಂದರೆ ಸಂಜೆ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ತಿನ್ನೋದಕ್ಕೆ ಅಭ್ಯಾಸ ಇಟ್ಕೊಳ್ಳಿ, ಅಥವಾ ಕನಿಷ್ಠ ಪಕ್ಷ 6 ಗಂಟೆ 7 ಗಂಟೆಗಾದರೂ ತಿಂದು ಮುಗಿಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ನಾವು ಮಲಗೋದು 10-11 ಗಂಟೆ ಅಂದರೂ ಕನಿಷ್ಠ ಪಕ್ಷ 4-5 ತಾಸು ನಮ್ಗೆ ಟೈಮ್ ಸಿಗುತ್ತೆ ಒಂದು ಸ್ವಲ್ಪ ಡೈಜೆಷನ್ಗೋಸ್ಕರ. ಸೊ ದಯವಿಟ್ಟು ಇದನ್ನು ಪಾಲಿಸಿ, ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ, ನಿಮ್ಮ ಕುಟುಂಬಸ್ಥರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ದಾವಣಗೆರೆ ನಗರದಲ್ಲಿ ಅನಧಿಕೃತವಾಗಿ ಓಡಾಡ್ತಿರ್ತಕ್ಕಂಥ ರ್ಯಾಪಿಡನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಕೇಳಿದ್ದಾರೆ. ಅನಧಿಕೃತವಾಗಿದ್ದರೆ ಖಂಡಿತ ನಿಲ್ಲಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಆ ಕರೆಗೆ ಸ್ಪಂದಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆಪ್ಪ. ಅಮ್ಮ ನಮಸ್ತೆ, ಹೇಗಿದ್ದೀರಿ? ಆರಾಮದಪ್ಪ, ಮಗನ ಆರಾಮಾಗ್ಯಾನ. ಇದೆಲ್ಲ ತುಂಬಾ ಖುಷಿ ಆಯ್ತು, ನಿಮ್ಮ ಒಂದು ಧ್ವನಿಲೇ ಗೊತ್ತಾಗ್ತಾ ಇದೆ. ಇದನ್ನ ನಿಮ್ಮ ಇದ್ರಿಗೆ ಹೇಳ್ಬೇಕಂತ ನಾನು ನಿನ್ನೆ ಬಹಳ ಪ್ರಯತ್ನ ಪಟ್ಟೆ, ಅದು ನನಗೆ ಸಿಗ್ಲೇ ಇಲ್ಲ ಇದು ಫೋನ್. ಹಾ ಹಾ ಹಾ, ತುಂಬಾ ಖುಷಿ ಆಯ್ತು ನಿಮ್ಮ ಮಗ ಆರಾಮಾಗಿರೋ ಖುಷಿ ವಿಚಾರ ನನಗೆ ಕೇಳಿ. ಹ್ಞೂನಪ್ಪ, ಈಗ ಆರಾಮಾಗ್ಯಾನ, ಕೆಲ್ಸಕ್ಕೆ ಹೋಗ್ತಾನ. ಅವ್ನ್ ನೋಡಿದೆ ಅಂದ್ರೆ ನಮಗೆ ತಲೆಯೆಲ್ಲ ಒಂಥರ ಆಗ್ಬಿಟ್ಟುತ್ತ, ಅವ್ನ್ ನೋಡಿ ಹಂಗಾಗ್ಬಿಟ್ಟು. ಬಿಡಿ ಬಿಡಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಬೇಗ ಆರಾಮಾದ್ರಲ್ವಾ, ಖುಷಿಯಾಗಿದ್ದಾರೆ, ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಇನ್ನೇನ್ ಬೇಕು?
ಹ್ಞೂನಪ್ಪ ಅದೇ ಬೇಕಾಗಿರ್ ಮಕ್ಳು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ. ಹೌದು ಹೌದಮ್ಮ, 100 ಕಾಲ ನಿಮ್ಮ ಮಗ ಹಿಂಗೆ ನಗ್ನಗ್ತಾ ಸಂತೋಷವಾಗಿರ್ತಾರೆ, ಏನು ಚಿಂತೆ ಮಾಡಬೇಡ್ರಿ ಆಯ್ತಾ. ಹ್ಞೂನಪ್ಪ. ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಯಾವತ್ತೂ ಇರ್ಲಿ. ನೀವ್ ಇಲ್ಲದಕ್ಕ ಇದು ಗುಡಿಯಾಗ ದೇವ್ರ ಇಲ್ದಂಗ ಆಗ್ಬಿಡತ್ತಪ್ಪ ನಮಗೆ. ಆ ಪಾಪ ಹುಡುಗಿನ ಚೆನ್ನಾಗ್ ನೆಡ್ಸ್ಕೊಡ್ತು. ಅಮ್ಮ ಆಗ್ಲಿ. ದೇವ್ರ ಇಲ್ಲದ ಗುಡಿ ಅದಂಗ ಆಗ್ಬಿಡತ್ ನಮಗೆ. ಅಯ್ಯೋ ಆಗಿಲ್ಲ, ಅಷ್ಟೊಂದು ದೊಡ್ಡ ಮಾತು ಬೇಡ. ನಾನು ಕೂಡ ಒಬ್ಬ ಸಾಮಾನ್ಯ ನಿರೂಪಕ ಅಷ್ಟೇ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆ ಕಾರ್ಯಕ್ರಮಕ್ಕೆ ಅಷ್ಟೊಂದು ಕಳೆ ತಂದಿದೆ ಅಂತ ನಾನು ಭಾವಿಸ್ತೀನಿ. ಹ್ಞೂನಪ್ಪ, ನೀವ್ ಚಂದ ನಡ್ಸ್ಕೊಡ್ತೀರ ಅಲ್ರ. ಪಾಪ ಅದು ಪ್ರಯತ್ನ ಪಡ್ತು ಅಂದ್ರೆ ನಿಮ್ ಹಂಗ್ ಬರಲ್ಲ ಇನ್ನು ಪಾಪ. ಆಗ್ಲಿಮ್ಮ, ಅವರು ಕಲಿತಿದ್ದಾರೆ, ಅವರು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಮಾತಾಡಿದ್ದೆ ಅವ್ರ ಜೊತೆಗೆ ಮಾತಾಡಿದೆ. ನಮ್ ಮದುವೆ ದಿನದಿಂದನೇ ನೀವು ಊರಿಗೆ ಹೋಗ್ಬಿಟ್ರಿ. ಹೌದಮ್ಮ ಹೌದು, ಅವತ್ತೇ ನಾನು ಇರ್ಲಿಲ್ಲ. ಫೋಟೋ ಹಾಕಿದ್ರಪ್ಪ. ಓಕೆ ಓಕೆ, ತುಂಬಾ ಖುಷಿ ಆಯ್ತು. ಹ್ಞೂನಪ್ಪ. ಅಂಕಲ್ಗೂ ನನ್ನ ಕಡೆಯಿಂದ ನಮಸ್ಕಾರಗಳನ್ನ ಶುಭಾಶಯಗಳನ್ನ ಹೇಳ್ಬಿಡಿಮ್ಮ. ಹ್ಞೂನಪ್ಪ ಹೇಳ್ತಾನೆ. ಹಿಂಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿರಿ ಆಯ್ತಾ. ನಿಮ್ ಮಕ್ಳದ ಆಶೀರ್ವಾದ ಬೇಕಪ್ಪ. ಅಪ್ಪಾಗಿರ್ತೀರ, ಈಗ ಮಕ್ಳು ಹುಟ್ಟಿ ಈಗ ನಮಗ್ ಮಕ್ಳಾಗಿರ್ತೀರಿ ನೀವು ಅಷ್ಟೇ. ಆಗ್ಲಿಮ್ಮ, ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ನಮಗ್ ಬೇಕು ಆಯ್ತಾ. ಹ್ಞೂನಪ್ಪ. ಆಗ್ಲಿಮ್ಮ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಹ್ಞೂನಪ್ಪ, ನಮಸ್ಕಾರ. ನಿಮ್ ಮಗನಿಗೂ ಕೇಳ್ದೆ ಅಂತ ಹೇಳಿಮ್ಮ. ಹ್ಞೂನಪ್ಪ. ಆಮೇಲೆ ಮೊಮ್ಮಗಳದ್ದು 26ಕ್ಕೆ ಬರ್ತಡೇ ಐತಪ್ಪ ಇದೇ ತಿಂಗಳು. ಆಯ್ತಮ್ಮ, ಕಳ್ಸ್ಕೊಡಿಮ್ಮ, ಖಂಡಿತ ಫೋಟೋ ಕಳಿಸಿ. 25ಕ್ಕೆ ಕಳಿಸಿ, 26ಕ್ಕೆ ಪ್ರಸಾರ ಮಾಡುವ. ಹ್ಞೂನಪ್ಪಾಜಿ. ಒಳ್ಳೇದಾಗ್ಲಿಮ್ಮ, ನಮಸ್ತೆ. ಸರಿ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಮಳೆ ಅಂತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥ ಅವಾಂತರಗಳನ್ನು ಎಲ್ಲ ಕಡೆ ಸೃಷ್ಟಿ ಮಾಡಿದೆ. ಅದು ಯಾವ ಮಟ್ಟದ್ದು ಅಂದರೆ, ನಮ್ಮ ಒಂದು ಗೋವಾ ಮತ್ತು ಬೆಳಗಾವಿ ನಡುವೆ ಇರ್ತಕ್ಕಂಥ ಸೇತುವೆನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ತಾತ್ಕಾಲಿಕವಾಗಿ ಈಗ ಏನು ಖಾನಾಪುರದ ಬಳಿ ಇರ್ತಕ್ಕಂಥ ಕುಸುಳಿ ಗ್ರಾಮಕ್ಕೆ ತಾತ್ಕಾಲಿಕ ಸೇವೆಯನ್ನು ನಿರ್ಮಾಣ ಮಾಡಿದ್ರು. ಆ ಸೇತುವೆ ಕೊಚ್ಚೋಗ್ಬಿಟ್ಟು ಬೆಳಗಾವಿ ಮತ್ತು ಗೋವಾಕ್ಕೆ ಸಂಪರ್ಕನೇ ಇಲ್ಲದೆ ಇರೋ ಹಾಗಾಗಿದೆ. ಇದು ಮಳೆ ಶುರು ಮಾಡ್ತಾ ಇರ್ತಕ್ಕಂಥ ಒಂದೊಂದೇ ರಗಳೆಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡ್ತಾ ಇನ್ನಷ್ಟು ವಿಚಾರಗಳು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಗಿರೀಶ್ ಅಂತ ಸರ್. ಗಿರೀಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ದಾವಣಗೆರೆ ಸರ್. ದಾವಣಗೆರೆ. ಟಿವಿ ವ್ಯಾಲ್ಯೂಮ್ ಪೂರ್ತಿ ಮ್ಯೂಟ್ ಮಾಡಬೇಕು ಸರ್, ಇಲ್ಲ ಕಾಲ್ ಕಟ್ ಆಗ್ಬಿಡತ್ತೆ. ದಾವಣಗೆರೆ ಸರ್, ದಾವಣಗೆರೆ ಸರ್. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಬೇಕು. ಓಕೆ, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ತಂಗಿಗೆ ಸರ್ ಶುಭಾಶಯ ಹೇಳಬೇಕಿತ್ತು. ಓಕೆ, ಹೇಳಿ ಸರ್. ಅವ್ರ ಹೆಸರು? ದೀಪಾ ಅಂತ. ದೀಪಾ, ಹುಟ್ಟಿದಬ್ಬನ ಇವತ್ತು? ನಾಳೆ ಸರ್, ನಾಳೆ ಹುಟ್ಟಿದಬ್ಬ ಅವ್ರದ್ದು. ಓಕೆ ಸರ್, ಹಾಗಿದ್ರೆ ಇವತ್ತೊಂದು ಫೋಟೋಸ್ ಕಳಿಸ್ಕೊಡಿ, ನಾಳೆ ಖಂಡಿತ ಪ್ರಸಾರ ಮಾಡುವ. ಅಲ್ಲ ಸರ್, ಮೊನ್ನೆ ಒಂದು ಫೋಟೋ ಕಳಿಸಿದ್ವಿ, ನೀವು ಪ್ರಸಾರನೇ ಮಾಡಲಿಲ್ಲ ಸರ್. ನೀವು ಸರ್ ಡೀಟೇಲ್ ಬರಲಿಲ್ಲ ಅಂದರೆ ಫೋಟೋ ಪ್ರಸಾರ ಮಾಡೋದು ಕಷ್ಟ ಆಗುತ್ತೆ. ನೀವು ಬರೀ ಫೋಟೋ ಕಳಿಸ್ಬಿಟ್ರೆ ಆಗಲ್ಲ. ಅವ್ರ ಹೆಸರು, ಅವ್ರದ್ದು ಹುಟ್ಟಿದ ದಿನಾಂಕ ಅದೆಲ್ಲ ಬರೆದು ಕಳಿಸಿದ್ರೆ ನಾವು ಹೇಳಲಿಕ್ಕೆ ಸುಲಭ ಆಗತ್ತೆ. ಹಾಂ, ಸೊ ನೀವು ಫೋಟೋ ಕಳಿಸುವಾಗ ಯಾವ ಊರು, ಎಲ್ಲಿಂದ ಕಳಿಸ್ತಾ ಇದ್ದೀರಿ, ಯಾರೆಲ್ಲ ಶುಭಾಶಯ ಹೇಳ್ತಾ ಇದ್ದೀರಿ, ಹುಟ್ಟಿದಬ್ಬನ, ಆನಿವರ್ಸರಿನ ಅಥವಾ ಅವ್ರದ್ದು ಏನಾದ್ರು ಅಚೀವ್ಮೆಂಟ್ ಆಗಿದೆಯಾ, ಸೊ ಅದನ್ನು ಬರೆದು ಕಳಿಸಿದ್ರೆ ನಾವು ಹೇಳಲಿಕ್ಕೆ. ಫೋಟೋ ಪ್ಲೇ ಮಾಡ್ತೀರಾ ಸರ್ ಇವಾಗ? ಇವಾಗ ಆಗಲ್ಲ ಸರ್, ಇವಾಗ ಕಳಿಸಿ ನಾಳೆ ಪ್ರಸಾರ ಮಾಡ್ತೀವಿ ಆಯ್ತಾ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಒಳ್ಳೆದಾಗಲಿ. ಫೋಟೋ ಜೊತೆ ವಿಳಾಸ ಮತ್ತು ಅವ್ರದ್ದು ಬರ್ತ್ಡೇ ಹೆಸರು ಎಲ್ಲ ಬರೆದು ಕಳಿಸಿ ಸರ್ ಆಯಿತಾ. ಓಕೆ ಸರ್, ಧನ್ಯವಾದಗಳು. ಓಕೆ ಸರ್, ಧನ್ಯವಾದಗಳು, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಉದ್ಯೋಗ ಪ್ರಿಯರಿಗೆ ಒಂದಷ್ಟು ಉದ್ಯೋಗ ವಾರ್ತೆ ವಿಚಾರ ತಿಳಿಸ್ಬಿಡೋಣ. ಪಾಪ ನನ್ನ ಪ್ರೀತಿಯ ಮಿತ್ರರು ಕಾಯ್ತಾ ಇರ್ತಾರೆ. ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ಸಾಕಷ್ಟು ಹುದ್ದೆಗಳಿದೆ. ವಯಸ್ಸು 21ರಿಂದ 30 ವರ್ಷಗಳು ಇರ್ತಕ್ಕಂಥವ್ರಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಅದೇ ರೀತಿ NPCILನಲ್ಲೂ ಕೂಡ ಸಾಕಷ್ಟು ಹುದ್ದೆಗಳಿದೆ. 400ಕ್ಕಿಂತ ಹೆಚ್ಚು ಹುದ್ದೆಗಳಿದೆ. ಜೂನ್ 9ರಿಂದ ಜೂನ್ 21ರವರೆಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊಳ್ತಾರಂತೆ. ಸೊ ದಯವಿಟ್ಟು NPCIL ವೆಬ್ಸೈಟಿಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡ್ತಿದ್ದೀನಿ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ. ಮತ್ತೆ ಸರ್, ಆರಾಮಿದ್ದೀರಾ? ಎಸ್, ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ತಿಂಡಿ ಆಯ್ತು. ಏನು ಸರ್ ತಿಂಡಿ ಇವತ್ತು? ತಿಂಡಿ ಇವತ್ತು ಪಡ್ಡು ಸರ್. ಇವತ್ತು ಪಡ್ಡು. ಓಕೆ, ಸೂಪರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಅಂತ ಇಲ್ಲ ಸರ್, ಬಟ್ ನಿಮ್ಮನ್ನು ತುಂಬಾ ದಿನ ಆಯ್ತಲ್ಲ ನೋಡಿರ್ಲಿಲ್ಲ. ನಿಮ್ಮ ಮುಖಾರವಿಂದದಲ್ಲಿ ನಿಮ್ಮ ಧ್ವನಿ ಕೇಳಕ್ಕೆ ನಮ್ಗೆ ತುಂಬಾ ಖುಷಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ನಮ್ಗೆ ಒಂದು ರೀತಿ ದಿನನಿತ್ಯದ ಮನೆ ಮಗ ನಮ್ಮ ಮನೆಯಲ್ಲಿ ಮಾತಾಡಿದ ರೀತಿಯಲ್ಲಿ ಕೇಳಿಸುತ್ತೆ. ಸೊ ಅದು ಒಂದ್ ರೀತಿ ಸ್ಫೂರ್ತಿ. ಆಮೇಲೆ ಎಷ್ಟೋ ಒಂದ್ ರೀತಿ ಕೆಲ್ಸಕ್ಕೆ ಹೊರಡೋರಿಗೆ ಒಂದ್ ರೀತಿ ಇನ್ಸ್ಪಿರೇಷನ್.
ಸೊ ತಂದೆ ತಾಯಿಗೆ ಒಂಥರ ಏನದು ಬೂಸ್ಟ್ ಡೋಸೇಜ್ ಇದ್ದಂಗೆ. ಸೊ ನಮ್ ಮಗ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಅಲ್ಲ ಅಂತಂದೇಳಿ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ ಕಳಿಸ್ತಾರಲ್ಲ, ಆ ತರದಲ್ಲಿ ಮನೆಯ ಅಂಗಳದಲ್ಲಿ, ಮನೆಯ ಒಳಾಂಗಣದಲ್ಲಿ ನಿಮ್ಮ V1 ಚಾನಲ್ ಏನದು ಬೆಳ್ಳಿ ತೆರೆಯ ಮೂಲಕ ನೀವು ಬಂದ್ ಹೇಳ್ತಿರಲ್ಲ, ಸೊ ಅದು ನಮ್ಗೆಲ್ಲರಿಗೂ ಒಂದು ಖುಷಿ, ಮತ್ತೆ ಕಿವಿಗೆ ಕೇಳೋದಕ್ಕೆ ಒಂದ್ ರೀತಿ ಕರುಣಾನಂದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಪ್ರೀತಿಯ ಮಾತುಗಳಿಗೆ ನಾನು ಸದಾ ಆಭಾರಿಯಾಗಿರ್ತೀನಿ, ಚಿರಋಣಿಯಾಗಿರ್ತೀನಿ. ಸೊ ನಿಮ್ಮ ಒಂದು ಸರ್ ಅದು ಏನೋ ನಮಗೆ ಅನಿಲ್ ಸರ್ ಅವ್ರ ಮಾತುಗಳು ಕೇಳ್ಬೇಕಂದ್ರೆ ಬಹಳ ಆನಂದ. ಥ್ಯಾಂಕ್ ಯು ಸರ್. ನನ್ನ ಪುಣ್ಯ ಅಂತ ಅನ್ಕೊಳ್ತೀನಿ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ. ನನಗೆ V1 ಅವಕಾಶ ಕೊಟ್ಟಿದೆ, ನಮ್ಮ ಚಿದು ಸರ್ ಅವಕಾಶ ಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ಚಿದಾನಂದ ಸರ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಸರ್ ತುಂಬಾ ಖುಷಿ ಆಯ್ತು, ನೀವು ಮತ್ತೆ ಮರಳಿ ನಿಮ್ಮ ನಿರೂಪಕ ಸ್ಥಾನಕ್ಕೆ ಬಂದು ನಿಂತು ನಮ್ಮ ಮನೆಯ ಒಳಾಂಗಣದಲ್ಲಿ ಕೇಳೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ನಿಮ್ಮ ಕಾರ್ಯಕ್ರಮಗಳು ನಿರಂತರವಾಗಿ ಹೀಗೆ ಮುಂದುವರಿಲಿ ಅಂತಂದೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತೊಂದು ಸ್ಪೆಷಲ್ ಡೇ ಇದೆ, ಆ ಡೇ ಬಗ್ಗೆ ಮಾತಾಡ್ಬೋದಾ ಸರ್? ನಾವು ಆಕ್ಚುಲಿ ಏನಂದ್ರೆ ನಾವು ಪುಳಿಚಾರ್ ಸರ್, ಅಂದ್ರೆ ನಿಮ್ಗೆ ಗೊತ್ತಲ್ಲ ನೀವು ಪುಳಿಚಾರ್ ಅಂದ್ರೆ. ಖಂಡಿತ ಸರ್, ಖಂಡಿತ. ಸೊ ನಮ್ಗೆ ಏನು ನಾನು ಒಂದು ಎಗ್ಗು ಕೂಡ ಮುಟ್ಟಲ್ಲ. ಯಾವಾಗ ಒಂದ್ಸಲ ಎಗ್ಗನ್ನ ಬಹಳ ಜನ ಒತ್ತಾಯ ಮಾಡಿ ಹೇಳಿದ್ರೆ ಎಗ್ ತಿನ್ನಿ ಏನಾಗಲ್ಲ ಅಂತ ಹೇಳಿ ಒಂದು 3 ತಿಂಗಳು ಒಂದು 3-4 ಎಗ್ ತಿಂದೆ ಅಷ್ಟೇ. ಸೊ ಎಗ್ ತಿಂದಾದ್ಮೇಲ್ಗಡೆ ನಿಜವಾಗ್ಲೂ ನಾನು ಹೊಟ್ಟೆ ಒಳಗಡೆಗೆ ಕೋಳಿ ಮರಿಗಳೇ ಓಡಾಡ್ತಾ ಇದಾವನಪ್ಪ ಅಂತ ಹೇಳಿ ಅನಿಸ್ತಕತ್ ಬಿಡ್ತಾರ. ಸೊ ಹಾಗಾಗಿ ನನ್ಗೆ ಆಮೇಲೆ ಈ ಮಹಾತ್ಮ ಗಾಂಧೀಜಿದು ಸತ್ಯಾನ್ವೇಷಣೆ ಅಂತ ಹೇಳಿ ಒಂದು ಬುಕ್ಸ್ ಓದ್ತಾ ಇದ್ದೆ ಸರ್ ನಾನು. ಸೊ ಅದ್ರಲ್ಲೆಲ್ಲ ಅವರು ತರಕಾರಿಗಳ ಬಗ್ಗೆ ಆಮೇಲೆ ಸಸ್ಯಾಹಾರಿಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಾರೆ ಅವ್ರು. ಸೊ ಯಾಕಂದ್ರೆ ನಾವು ಸಸ್ಯಾಹಾರಿಗಳಾಗೋದ್ರಿಂದ ಏನೇನ್ ಅನುಕೂಲ ಇದೆ ಅನ್ನೋದೆಲ್ಲ ಪಾಪ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದಾರೆ ಅವ್ರು. ಸೊ ಆಮೇಲೆ ನಾನ್ ವೆಜ್ ತಿನ್ನೋದ್ರಿಂದ ಏನೇನ್ ತೊಂದರೆಗಳು ಆಗ್ತವೆ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಆಮೇಲೆ ಇವ್ರು ಕಾದರ್ ಯಾರೋ ಒಬ್ರು ಇದಾರ ನೋಡಿ ಸರ್, ಇದು ಆಯುರ್ವೇದದ ಬಗ್ಗೆ ಯಾವಾಗ್ಲೂ ಹೇಳ್ತಾರ ಅವ್ರು. ನೀವು ಸಸ್ಯಾಹಾರಿಗಳಾಗಿ, ಸೊ ಸಸ್ಯಾಹಾರಿಗಳಾಗ್ಬಿಟ್ರೆ ನಿಮ್ಗೆ ನೀವೇನ್ ಬಯಸ್ತೀರ ಅದೆಲ್ಲ ಸಿಗುತ್ತೆ ನಿಮ್ಗೆ ಅಂತ ಹೇಳಿ. ಸೊ ನೀವು ಮಾಂಸಾಹಾರಿಗಳಾಗೋದಕ್ಕಿಂತ ಸಸ್ಯಾಹಾರಿಗಳ ಆಗೋದ್ರ ಕಡೆಗೆ ನೀವು ಜಾಸ್ತಿ ಗಮನ ಕೊಡಿ ಅಂತ ಹೇಳಿ. ಅದ್ರಲ್ಲೂ ಕೂಡ ಹೆಚ್ಚಿಗೆ ಹಸಿರು ತರಕಾರಿಗಳ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳಿ. ಸೊ ಈಗ ಉದಾಹರಣೆಗೆ ಹೆಸರು ಕಾಳು, ಅದು ಮೊಟ್ಟೆಯಷ್ಟೇ ಶಕ್ತಿಯುತವನ್ನು ಹೊಂದಿದೆ. ಸೊ ಈಗ ಬಟಾಣಿ ಕಾಳಲ್ಲಿ ಏನಿಲ್ಲ, ಎಲ್ಲ ಇದೆ. ಸೊ ಹಾಗಾಗಿ ಬಟಾಣಿ ಕಾಳು, ನಾವು ರಾಮಕೃಷ್ಣ ಆಶ್ರಮದಲ್ಲಿ ಇದ್ದಾಗ ನಮಗೆ ಈ ಬಟಾಣಿ ಕಾಳಿಗೆ ಈ ಕೊಬ್ಬರಿ ತುರಿದು ಆಮೇಲೆ ಸ್ವಲ್ಪ ಮೆಣಸಿಕಾಯಿ ಹಾಕಿ ಕೊಡಾರ ಸರ್. ಈವ್ನಿಂಗ್ ನಮ್ಗೆ ಯೂಶಲಿ ರಾಮಕೃಷ್ಣ ಆಶ್ರಮದಲ್ಲಿ ಏನ್ ಮಾಡಾರು ಅಂದ್ರೆ ಸಾಯಂಕಾಲದ ಹೊತ್ತಿನಲ್ಲಿ ಇದು ಒಂದು ಸ್ನಾಕ್ಸ್ ಟೈಪ್ ಕೊಡಾರು, ಸಾತ್ವಿಕ ಆಹಾರ ಅಂತ. ಒಂದ್ ರೀತಿ ಅಂದ್ರೆ ಅದು ಏನೋ ಒಂದ್ ಸ್ವಲ್ಪ ಈ ಆ ಟೈಮ್ ನಲ್ಲಿ ನೀವು ನೋಡಿ ಓದ್ತಾ ಇರ್ತಾರಲ್ಲ ವಿದ್ಯಾರ್ಥಿಗಳು, ಅವರು ಮುಖ ಕಳೆಗ್ ಬಂದ್ಬಿಡತ್ತೆ ಸಾಯಂಕಾಲ ಆದಂಗೆ. ನಾವ್ ಬರೇ ಓದ್ಬೇಕಾ, ನಮ್ ಜೀವನ ಪೂರ್ತಿ ಓದದ ಅಂತ ಹೇಳಿ ಅನ್ಸ್ಬಿಡತ್ತೆ. ಸೊ ಅವಾಗ ಅವರಿಗೆ ಎಷ್ಟು ಓದಿದ್ರು ಕಡಿಮೆನೆ, ಒಂದು ಸಮುದ್ರದ ಒಂದು ಬಿಂದುವಿನಷ್ಟೇ ನಾವು ಓದೋದಷ್ಟೇ. ಆದ್ರೆ ಅದನ್ನು ಕೂಡ ನಾವು ಕಲಿಬೇಕಲ್ಲ, ಆ ಸಮುದ್ರದ ಒಂದ್ ಬಿಂದುನ ಕಲೀಲಿಲ್ಲ ಅಂದ್ರೆ ನಾವೆಲ್ಲೋ ಕಳೆದೋಗ್ಬಿಡ್ತೀವಿ. ಸೊ ಅದಕ್ಕೆ ಅವರು ಸಾಯಂಕಾಲದ ಹೊತ್ನಲ್ಲಿ ಏನ್ ಮಾಡಾರ ಅಂದ್ರೆ ಈ ಸ್ನಾಕ್ಸ್ ತರ ಕೊಡಾರು. ಈ ಬಟಾಣಿ ಕಾಳಿಗೆ ಕೊಬ್ಬರಿ ತುರ್ದು ಕೊಡೋದು, ಈ ಅವಲಕ್ಕಿ ಶ್ರೀಕೃಷ್ಣ ನೆನ್ಸಕ್ಕೋಸ್ಕರ ಅವಲಕ್ಕಿಗೆ ಸ್ವಲ್ಪ ಸಕ್ಕರೆ ಹಚ್ಚಿ ಕೊಡೋದು, ನೀರ್ ಹಚ್ಚಿ. ಆಮೇಲೆ ಈ ಹೆಸರು ಕಾಳಿಗೆ ಸ್ವಲ್ಪ ಕೊಬ್ಬರಿನ ತುರಿದು ಒಗ್ಗರಣೆ ಹಾಕಿ ಕೊಡೋದು. ಸೊ ಈ ತರ ಎಲ್ಲಾ ಮಾಡಾರು. ಆಮೇಲೆ ಅವರು ಜಾಸ್ತಿ ಪಲಕ್ ಸೊಪ್ಪು ಇದೆ ಅಲ್ಲ, ಈ ಪಲಕ್ ಸೊಪ್ಪನ್ನ ಜಾಸ್ತಿ ಬಳಸೋದ್ರ ಬಗ್ಗೆ ಹೇಳಾರು. ಆಮೇಲೆ ನಾನ್ ಲಾಸ್ಟ್ ಟೈಮ್ ನಿಮ್ ಹತ್ರ ಹೇಳಿದ್ದೆ ನಲ್ಲಿಕಾಯಿ ಬಗ್ಗೆ ಎಷ್ಟೊಂದು ಅದ್ರದ್ದು ಗುಣ ಇದೆ ಅಂತ ಹೇಳಿ. ಸೊ ಹಾಗಾಗಿ ತರಕಾರಿ, ಹಸಿರು ತರಕಾರಿಗಳಲ್ಲಿ ನಾವು ಇರೋಂತ ವಿಟಮಿನ್ ಯುಕ್ತ ಪದಾರ್ಥಗಳನ್ನ ನಾವು, ಆಮೇಲೆ ಈಗ ನೋಡಿ ನೇರಳೆ ಹಣ್ಣು, ಈ ಹಣ್ಣುಗಳು, ಈ ಬರೀ ತರಕಾರಿಗಳಂದ್ರೆ ಅಷ್ಟೇ ಅಲ್ಲ, ಈ ಹಣ್ಣುಗಳು ಕೂಡ ಬಹಳ ಮುಖ್ಯ. ಈಗ ನೋಡಿ ನೇರಳೆ ಹಣ್ಣು ಬಂದಿದೆ, ಅದ್ರಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಬಹಳ ಇರುತ್ತೆ. ನಮ್ ನಾಲ್ಗೆ ಎಲ್ಲ ಪೂರ್ತಿ ಇದಾಗ್ಬಿಡುತ್ತೆ, ಹಸಿರಾಗ್ಬಿಡುತ್ತೆ. ಸೊ ಹೀಗೆ ಅವುಗಳಲ್ಲಿ ಕೆಮಿಕಲ್ಸಿನ ಗುಣಾಂಶಗಳನ್ನ ನಾವು ನಮ್ ದೇಹಕ್ಕೆ ಏನ್ ಬೇಕೋ
ಅದನ್ನ ನಾವು ಗೊತ್ತು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ ದೇಹದೊಳಗಡೆಗಿರೋಂತ ಎಷ್ಟೋ ತೊಂದರೆಗಳನ್ನ ನಾವು ದೂರ ಮಾಡ್ಕೋಬಹುದು. ಖಂಡಿತ ಈ ಹಸಿರು ಅನ್ನೋದೇನಿದೆ ಅಂತಂದ್ರೆ ಹಸಿರು ತರಕಾರಿಗಳಲ್ಲ ಅವು ನಮ್ಮ ಜೀವನದ ಉಸಿರಿಗೆ ಅನುಕೂಲವಾಗಿರುವಂತ ಆಹಾರನ ಆಹ್ಲಾದಕರವಾಗಿ ಮಾಡ್ಕೊಳ್ಳುವಂತಹ ತರಕಾರಿಗಳು. 100% ಕರೆಕ್ಟ್ ಸರ್. ಸೊ ಆಹಾರನ ಎಷ್ಟು ಆಹ್ಲಾದಕರವಾಗಿ ಮಾಡ್ಕೊಂಡು ಊಟ ಮಾಡಬಹುದು, ಅಷ್ಟು ಸಂತೋಷನ ಈ ಹಸಿರು ತರಕಾರಿಗಳಾಗ್ಲಿ, ನಮ್ಗೇನು ಹಸಿರು ಕಾಣಿಸುತ್ತಲ್ಲ ಅದು ಜೀವನದ ಉಸಿರು. ಅದನ್ನ ಇವು ಹೇಳ್ಕೊಡ್ತೇವೆ ಸರ್. ಖಂಡಿತ 100%. ಆಮೇಲೆ ಈಗ ಯಾರ್ಯಾರು ಈಗ ಈ ಯೋಗ ಬರುತ್ತೆ, ಈ ಯೋಗ ದಿನಾಚರಣೆ ಈ ತರ ಎಲ್ಲಾ ಮಾಡ್ತಾರಲ್ಲ, ಅಂತರಿಗೆ ಈ ಹಸಿರು ತರಕಾರಿಗಳು ಒಂದ್ ರೀತಿ ಬಹಳ ಒಂದು ದೀರ್ಘ ಕಾಲದ ಜೀವನ ನಡೆಸ್ಬೇಕು ಅಂತೇಳಿ ಏನ್ ಇರ್ತಾರಲ್ಲ, ಆಮೇಲೆ ಯಾವುದೇ ಕಾಯಿಲೆಗಳು ನಮಗ್ ಬರಬಾರ್ದು, ಆ ಕಾಯಿಲೆಗಳಿಂದ ನಾವು ತುಂಬಾ ದೂರ ಉಳಿಬೇಕು ಅನ್ನೋರು ಏನಾರ ಇದ್ರೆ ಸ್ವಲ್ಪ ಹಸಿರು ತರಕಾರಿಗಳ ಬಗ್ಗೆ ಹೆಚ್ಚು ಗಮನ ಹರಿಸೋದ್ರಿಂದ ಅವ್ರು ಅದ್ರ ಕಡೆಗ್ ಜಾಸ್ತಿ ದೀರ್ಘ ಆಯುಷ್ಯನ ಕಡೆಗೆ ಅವ್ರದ್ದು ಒಲವು ಆಗತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. 100% ಕರೆಕ್ಟ್ ಸರ್. ತುಂಬಾ ಒಳ್ಳೆ ಮಾಹಿತಿನ ಹೇಳಿದ್ರಿ. ಅದೇ ಈ ಹಸಿರು ತರಕಾರಿ ಅನ್ನೋದು ಒಂದು ಯಾರು ಜೀವನದಲ್ಲಿ ಅಳವಡಿಸ್ಕೊಂತಾರೋ ಅವ್ರದ್ದು ಜೀವನದ ಉಸಿರು ತುಂಬಾ ಚೆನ್ನಾಗಿ ಅವ್ರ ಶ್ವಾಸಕೋಶಗಳ ಮೂಲಕ ಬಿಡ್ತಾ ಇರ್ತಾರೆ ಸರ್. ಖಂಡಿತ. ಈಗ ಉಚ್ಛ್ವಾಸ ನಿಶ್ವಾಸ ಕ್ರಿಯೆ ಅಂತ ಹೇಳ್ತಿರಲ್ಲ ಸರ್, ಈಗ ನೀವು June 21 ಬರುತ್ತೆ ಅದು, ಗೊತ್ತೇ ಇದೆ. ನೀವು ಯೋಗ ಗುರುಗಳು, ಸೊ ನಿಮಗೆ ಏನು ಹೇಳ್ಕೊಡೋ ಅಂತ ಅವಶ್ಯಕತೆನೇ ಇಲ್ಲ ಕಲ್ವಾ. ಸೊ ಈ ಉಚ್ಛ್ವಾಸ ಮತ್ತೆ ನಿಶ್ವಾಸ ಕ್ರಿಯೆಯನ್ನ ಹಸಿರು ತರಕಾರಿಗಳು ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತವೆ. ಪಚನ ಕ್ರಿಯೆ ಬಹಳ ಚೆನ್ನಾಗಾಗುತ್ತೆ ಅವುಗಳಿಂದ. ಹೌದು ಸರ್, ಹೌದು. ಅದನ್ನ ಹೇಳಲಿಕ್ಕೆ ಇಷ್ಟಪಟ್ಟೆ ಸರ್. ಜೀರ್ಣಕ್ರಿಯೆಯಲ್ಲಿ ಪಚನ ಕ್ರಿಯೆಯನ್ನ ಹಸಿರು ತರಕಾರಿಗಳು ಉತ್ತಮವಾಗಿ ಮಾಡ್ತವೆ. 100% ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಹಸಿರು ತರಕಾರಿನ ಎಷ್ಟು ಬಳಸ್ತೀವಿ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ದೀರ್ಘಾಯುಷ್ಯ ಕೂಡ ಸಿಗತ್ತೆ ಸರ್. ಸೊ ತುಂಬಾ ಖುಷಿ ಆಯ್ತು ಸರ್, ನಿಮ್ ಜೊತೆಯಲ್ಲಿ ಮಾತಾಡೋದೇ ಒಂದು ಆನಂದ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ ಸರ್. ಖಂಡಿತ ನಿಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನ ಮಾತಾಡಬೇಕು. ಇನ್ನೇನು ಯೋಗ ಡೇನು ಹತ್ರ ಬರ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡುವ. ನಾಳೆ ನಾಡಿದ್ದು ಖಂಡಿತ ಕರೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ ಸರ್, ಶುಭ ದಿನ, ನಮಸ್ಕಾರ. ಒಳ್ಳೆ ಸರ್, ಒಳ್ಳೆ. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ, ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತಿದ್ದೀನಿ. ಇದು ಇವತ್ತಿನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ಆಗಿತ್ತು. ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಅಲ್ಲಿವರೆಗೂ ವಿವನ್ ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾರಿ, ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ June 21 ಯಾರು ಮರೆಯೋದಿಲ್ಲ ಅಂತ ಅಂದ್ಕೊಳ್ತೀನಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೀತಾ ಇದೆ. ವಿಶ್ವದ 198 ರಾಷ್ಟ್ರಗಳು ಈ ಬಾರಿ ಇದರಲ್ಲಿ ಭಾಗವಹಿಸಿದ್ದಾವೆ ಅಂತ ಹೇಳಿ ನಂಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಸೊ ಭಾರತೀಯರು ನಾವೇ ವಿಶ್ವಗುರುಗಳು, ನಾವು ಹಿಂದೆ ಬಿದ್ದರೆ ಹೇಗೆ ಅಲ್ವಾ? ಸೊ ಈಗಲೇ ನಿಮ್ಮ ಯೋಗ ಮ್ಯಾಟ್ಗಳನ್ನ ಸಿದ್ಧ ಮಾಡ್ಕೊಳ್ಳಿ. June 21 ಕಾಯಬೇಡಿ, ನಾಳೆಯಿಂದನೇ ಮಾಡೋದಕ್ಕೆ ಶುರು ಮಾಡಿ, ಇವತ್ತಿಂದನೇ ಮಾಡೋದಕ್ಕೆ ಶುರು ಮಾಡಿ. ಇನ್ನು 3-4 ದಿವಸ ಇದೆ. ನಾವೆಲ್ಲರೂ ಸೇರಿ ಯೋಗವನ್ನು ಮಾಡೋದ್ರ ಮೂಲಕ ಒಂದು ಆರೋಗ್ಯಪೂರ್ಣ ಸಮಾಜವನ್ನು, ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡೋಣ, ಯೋಗಿಗಳಾಗೋಣ, ನಿರೋಗವನ್ನು ಹೊಂದೋಣ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.